ನಮಗೆ ಹಿಂದಿ ಬೇಡ ಅಂತ ಹೇಳಿದರೆ ಕಾಂಗ್ರೆಸ್ಸಿಗೆ ಯು ಪಿಯಲ್ಲಿ ಒಂದು ಓಟು ಬೀಳಲ್ಲ. KPSCಯಲ್ಲಿ ತುಂಬ ಜನ ಕನ್ನಡ ಮೀಡಿಯಮ್ದಲ್ಲಿ ಓದಿ ನಮಗೆ ಎಕ್ಸಾಮಿನೇಷನ್ ಆಗಬೇಕು ಕನ್ನಡದಲ್ಲಿ ಅವೆಲ್ಲ ಬೊಬ್ಬೆ ಹೊಡೆದು ನಮ್ಮ ಮೇಲೆಲ್ಲ ಪ್ರೆಷರ್ ಹಾಕಿ ಮಾಡ್ತಾರೆ. ಆದರೆ ಒಂದು ಸಾರಿ KPSC ಸಿಲೆಕ್ಷನ್ ಆದ ಮೇಲೆ ಅವ ಕನ್ನಡ ಶಾಲೆಗೆ ಮಗುವನ್ನು ಕಳಿಸಲ್ಲ, ಅವ ಇಂಗ್ಲೀಷ್ ಮಾಧ್ಯಮಕ್ಕೆ ಅವನಿಗೆ ಕನ್ನಡ ಎಂಬುದು ಕೆಲಸ ಸಿಗುವುದಕ್ಕೆ ಒಂದು ಟೂಲ್ ಅಷ್ಟೇ ವಿನ ಆ ಭಾಷೆಯನ್ನು ಬೆಳೆಸೋದಕ್ಕೆ ನನಗೊಂದು ಜವಾಬ್ದಾರಿ ಎಂಬುದನ್ನು ಅರ್ಥ ಮಾಡಿಕೊಳ್ಳಲ್ಲ ಅವನು. ನಾನು ಆ ಕಂಪನಿಯಲ್ಲಿ ಹೋಗಿ ಕಾಂಪೀಟ್ ಮಾಡ್ತಾ ಇರೋದು ಆಸ್ಟ್ರೇಲಿಯಾದಿಂದ ಬಂದವನ ಜೊತೆಗೆ, ಸ್ವಿಟ್ಜರ್ಲ್ಯಾಂಡಿಂದ ಬಂದವನ ಜೊತೆಗೆ, ಅಮೆರಿಕದಿಂದ ಬಂದವನ ಜೊತೆಗೆ. ಯಾಕಂದರೆ ಜಾಬ್ಗಳು ಕೂಡ ಗ್ಲೋಬಲ್ ಆಗಿವೆ ಇವತ್ತು. ಅಥವಾ ಡೆಲ್ಲಿಯಿಂದ ಬಂದವನ ಜೊತೆಗೆ. ನೀವು ನೋಡಿ ಇಂಗ್ಲೀಷಲ್ಲಿ ಒಂದು ಮಾತಿದೆ, ಪರ್ಫಾರ್ಮರ್ ಪೆರಿಶ್ ಅಂತ. ಇದು ಈ ಬಂಡವಾಳಶಾಹಿಗಳು ಕೊಟ್ಟ ಒಂದು ಪದ. ನೀವು ಒಂದು ಪರ್ಫಾರ್ಮ್ ಮಾಡಿ, ಇಲ್ಲ ಪೆರಿಶ್, ನಾಶ ಆಗೋದು. ನಾವೆಲ್ಲ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ಗೆ ಹೋಗಿ ನಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿ ಬರ್ತಾ ಇದ್ದು. ನಮಗೆ ಇಂಥ ಕಡೆ ಇಂಥ ಒಂದು ಜಾಬ್ ಇದೆ ಅಂತ ಕಾರ್ಡ್ ಬರೋದು. ಹೌದು, ನಮಗೆ ಜಾಬ್ ಸಿಕ್ಕಷ್ಟೇ ಖುಷಿ ಅದು. ಹೌದು, ಬರ್ತಾ ಇತ್ತು, ನಾವು ಅರ್ಜಿ ಆಗ್ತಾ ಇದ್ವು, ಕೆಲವರಿಗೆ ಕೆಲಸ ಸಿಗ್ತಾ ಇತ್ತು, ಕೆಲವರಿಗೆ ಕೆಲಸ ಸಿಗ್ತಾ ಇಲ್ಲ. ಅಂದರೆ ಅಟ್ಲೀಸ್ಟು ನಮ್ಮ ಹಿಂದಿನ ಸಿಸ್ಟಮ್ನಲ್ಲಿ ಎಲ್ಲಿ ಜಾಬ್ ಕ್ರಿಯೇಟ್ ಆಗ್ತದೆ ಎಂಬುದು ನಿಮಗೆ ಪರ್ಸನಲ್ ನೇರವಾಗಿ ಗೊತ್ತಾಗ್ತಿತ್ತು. ಈಗ ಎಲ್ಲಿ ಸುಮ್ಮನೆ ಗೊತ್ತಾಗ್ತದೆ. ಈಗ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ಗಳಿಲ್ಲ. ನಾನೊಂದು ಕಂಪನಿಯಲ್ಲಿ ಬೆಂಗಳೂರಲ್ಲಿ ಒಂದು 68 ಜಾಬ್ ಒಂದು ಕಂಪನಿ ಕ್ರಿಯೇಟ್ ಆಯಿತು. ನಾನು ಅವನಿಗೆ ಹೇಳಿದೆ, ನಾನು ನಾಟ್ ಆಸ್ ಎ ಪ್ರೆಸಿಡೆಂಟ್ ಕರ್ನಾಟಕ ಅಭಿವೃದ್ಧಿ ಅಲ್ಲ, ಅದನ್ನು ಬಿಟ್ಟು ಬಿಡ, ನಾನು ಫ್ರೆಂಡ್ಲಿ ಆಗಿ ಬಂದು ಒಬ್ಬ ಕನ್ನಡಿಗನಾಗಿ ನೀನು ಹತ್ರ ಚಾಟ್ ಮಾಡಬೇಕು, ಬರಲ್ಲ. ಬನ್ನಿ ಸರ್ ಅಂತ ನಾನು ಹೇಳಿದೆ. ನೀನು 68 ಉದ್ಯೋಗಗಳಲ್ಲಿ ನೀನು 68 ಉದ್ಯೋಗಗಳನ್ನು ಕೂಡ ನಾನ್ ಕನ್ನಡಿಗರ್ಸನ್ನು ಮಾಡಿದ್ದೆ. 68ಕ್ಕೆ 68 ನೀನು ಯಾಕೆ ಕನ್ನಡಿಗರನ್ನು ಮಾಡಲಿಲ್ಲ? ನನಗೊಂದು ಸಿನ್ಸಿಯರ್ ಆನ್ಸರ್ ಕೊಡೋದು. ಈ ವರ್ಷ ಈ ಸರ್ಕಾರಿ ಕನ್ನಡ ಶಾಲೆಗಳಿಂದ ಕನ್ನಡ ಉಳಿಯೋದು ಬೆಳೆಯೋದು. ಆದರೆ ಈ ಸರ್ಕಾರಿ ಕನ್ನಡ ಶಾಲೆಗಳ ಮಕ್ಕಳೇ ಕನ್ನಡದಲ್ಲಿ ಅತಿ ಹೆಚ್ಚು SSLC ಫೇಲ್ ಆಗಿದ್ದಾರೆ. ಇದನ್ನು ಹೇಗೆ ನೋಡೋದು? ಅಲ್ಲ ನೋಡಿ, ಅದು ಮಾತೃಭಾಷೆಯಾಗಿ ಉಳ್ಳ ಮಕ್ಕಳೇ, ಕನ್ನಡ ಮಾತೃಭಾಷೆಯಾಗುಳ್ಳ ಮಕ್ಕಳೇ ಈ ವರ್ಷ SSLCಯಲ್ಲಿ 1,62,000 ಜನ ಫೈಲ್ ಆಗಿದ್ದಾರೆ. ಒಟ್ಟು ಎಷ್ಟು ಜನ? 4 ಲಕ್ಷ ಕೂತಿದ್ದು. 4 ಲಕ್ಷದಲ್ಲಿ 1 ಲಕ್ಷ ಅಂದರೆ 25% ಜನ ಫೈಲ್ ಆಗಿದ್ದಾರೆ ಅಂತ ಅರ್ಥ. ಇದಕ್ಕೆ ನಾವು ಗಂಭೀರವಾದ ಕಾರಣಗಳನ್ನು ಹುಡುಕಿಕೊಳ್ಳೇಬೇಕು. ಇವತ್ತಲ್ಲ ನಾಳೆ ಸರ್ಕಾರ, ಶಿಕ್ಷಣ ಇಲಾಖೆ, ಪ್ರಾಥಮಿಕ ಶಿಕ್ಷಣ ಇಲಾಖೆ ಇದನ್ನು ಗಂಭೀರವಾಗಿ ತಗೊಳ್ಳೇಬೇಕು. ನನಗೆ ಅನಿಸಿದಾಗ ನೋಡಿ, 1ರಿಂದ 9ನೇ ಕ್ಲಾಸ್ವರೆಗೆ ಪರೀಕ್ಷೆ ಇಲ್ಲ. ನೀವು ಎಷ್ಟು ಕನ್ನಡ ಕಲ್ತಿದ್ದಿ ಅಂತ ಗೊತ್ತಾಗೋದು ಹಿಂಗೆ. ಪರೀಕ್ಷೆ ಇಲ್ಲದಿದ್ದರೆ ಹೆಂಗೆ? ಮತ್ತು ಪರೀಕ್ಷೆ ಇಲ್ಲ ಅಂತ ಹೇಳಿದ ಕೂಡಲೇ ಮಕ್ಕಳು ಸಹ ರಿಲ್ಯಾಕ್ಸ್ ಆಗ್ತಾರೆ. 9ನೇ ಕ್ಲಾಸಲ್ಲಿ ಪರೀಕ್ಷೆ ಇಲ್ಲ, 10ನೇ ಕ್ಲಾಸಲ್ಲಿ ಇದ್ದಕ್ಕಿದ್ದಂಗೆ ಪರೀಕ್ಷೆ ಮಾಡೋದು ಫೈಲ್ ಆಗ್ತಾರೆ. ಆದ್ದರಿಂದ ಇಂಟರ್ನಲ್ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ, ಆಂತರಿಕವಾದ ಮೌಲ್ಯಮಾಪನ ಕ್ರಮವನ್ನು ನಾವು ಗಟ್ಟಿ ಮಾಡಬೇಕು. ನಾನು ಇಲ್ಲಿಯೇ ಇದೇ ಮನೆಯಲ್ಲಿ ನಾನು ಸಾಯಂಕಾಲ ನೋಡಿ, ಈಗ ಒಬ್ಬ ಹುಡುಗ ಬಂದು ಹೋದ ಇಲ್ಲಿ, ಅವರಿಗೆಲ್ಲ ಕನ್ನಡ ಹೇಳಿಕೊಡ್ತೀನಿ ನಾನು. ಹೌದು ಸರ್, ಸಾಯಂಕಾಲ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದುಕೊಂಡು. ಹೌದೌದು, ನೋಡಿ ಇಲ್ಲಿ ಬೋರ್ಡ್ ಎಲ್ಲ ಇದೆ ನೋಡಿ, ವೈಟ್ ಬೋರ್ಡ್. ನಾ ಕನ್ನಡ ಚಿಕ್ಕ ಮಕ್ಕಳು ಅದೊಂದು ರೀತಿ ಟೈಮ್ ಕಳೆಯುವ ಇದನ್ನು ಹೌದು ಮಕ್ಕಳ ಜೊತೆ. ಹೌದು, ಆದರೆ ಒಬ್ಬಳು ಕನ್ನಡ ಕಲಿಯೋಕ್ಕೆ ಬರ್ತಾಳೆ, ನನ್ನ ಎದುರು ಮನೆಯವಳು, 5ನೇ ಕ್ಲಾಸಿನವಳು. ಅವಳಿಗೆ ಈ ಬರೆದ್ರೆ ಪತ್ತೆ ಹಚ್ಚಕ್ಕಾಗಲ್ಲ. ನೋಡಿ ಅಲ್ಲಿ ಕ್ಯಾಲೆಂಡರ್ ಇದೆ ನೋಡಿ. ಕನ್ನಡ ಕ್ಯಾಲೆಂಡರ್ ಓದಕ್ಕೆ ಬರಲ್ಲ ಅವಳಿಗೆ. 5ನೇ ಕ್ಲಾಸಿನ ಮಗುವಿಗೆ ಈ ನೀವು ಬರೆದ್ರೆ ಗುರ್ತು ಹಿಡಿಯೋಕ್ಕಾಗಲ್ಲ ಅಂತಂದರೆ ಅದು 10ನೇ ಕ್ಲಾಸಲ್ಲಿ ಫೈಲ್ ಆಗೋದು ಇನ್ನೇನಾಗುತ್ತೆ? ಸೊ ನಾವು ಪ್ರಾಥಮಿಕ ಶಿಕ್ಷಣದಿಂದ ಪೂರ್ವ ಪ್ರಾಥಮಿಕ, ಪ್ರಾಥಮಿಕ, ಹೈಯರ್ ಪ್ರೈಮರಿ, ಹೈಸ್ಕೂಲು ಈ ಹಂತದಲ್ಲಿ ಕನ್ನಡವನ್ನು ನಾವು ಹೇಳಿಕೊಡುವ ಕ್ರಮ ನೆಲೆ ತಪ್ಪಿದೆ. ಅಧ್ಯಾಪಕರಿಗೆ ಅದರಲ್ಲಿ ಅಂಥ ತಿಳುವಳಿಕೆ ಇಲ್ಲ, ಪಠ್ಯಪುಸ್ತಕಗಳು ಅಷ್ಟು ಸರಳವಾಗಿಲ್ಲ. ಮತ್ತು ಅದು ಏನು ಆಗಿದೆ ಅಂದರೆ ಇದು ಕನ್ನಡ ಒಂದು ಬೇಡ ಅಂತ. ಅಯ್ಯೋ ಅದು ಏನು ಹೇಳಿಕೊಡೋದು ಅಂತ ಕೆಲವು ಅಪವಾದಗಳು ಇರ್ತದೆ. ಒಳ್ಳೆ ಮೇಷ್ಟ್ರುಗಳು ಇಲ್ಲ ಅಂತಿಲ್ಲ, ನಾನು ಅದ್ರ ಬಗ್ಗೆ ತುಂಬ ಗೌರವದಿಂದಲೇ ಮಾತಾಡ್ತೇನೆ. ಆದರೆ ಹೆಚ್ಚಿನ ಕಡೆ ನಾನೇ ಹೇಳಿದಲ್ಲ, ಈಗ ಇಲ್ಲಿ ಶಾಲೆಗೆ ಹೋಗೋ ಒಂದು ಮಗುಗೆ 5ನೇ ಕ್ಲಾಸಿನ ಮಗು ಪತ್ತೆ ಹಚ್ಚಕ್ಕೆ ಬರಲ್ಲ ಅಂದರೆ 5ನೇ ಕ್ಲಾಸಿನವರೆಗೆ ಅವಳಿಗೆ ಕನ್ನಡ ಕಲಿಸಿದ ಮೇಷ್ಟ್ರನ್ನು ಇಂಟರ್ವ್ಯೂ ಮಾಡಬೇಕು ನಾವು. ಏನಮ್ಮ ಇವಳಿಗೆ ಬರೋದಿಲ್ಲ, ನೀನು ಏನು ಮಾಡಿದ್ದಿ ಅಂತ ಅಲ್ವಾ? ನಾನು ಕುಶಾಲನಗರದ ಹತ್ರ ಒಂದು ಶಾಲೆಗೆ ಹೋಗಿದ್ದೆ. 7ನೇ ಕ್ಲಾಸಿನ ಮಗು 3ನೇ ಕ್ಲಾಸಿಗೆ ಪಾಠ ಮಾಡ್ತಾ ಇತ್ತು ಅಲ್ಲಿ. ಇದು ನಮ್ಮ ಪಾಪ ಅದು ಆ ಮಗು ಚೆನ್ನಾಗಿ ಪಾಠ ಮಾಡ್ತಾ ಇತ್ತು, ಅದು ಬೇರೆ. ಬಟ್ ಹಿಂಗಾಗ್ಬಿಟ್ರೆ ಈ ಮಕ್ಕಳು ಭಾಷೆಯನ್ನು ಕಲಿಯುವುದಂಗೆ. ಸೊ ಕನ್ನಡ ಕಲಿಕೆಯನ್ನು ನಾವು ಇವತ್ತು ತುಂಬ ಸರಳಗೊಳಿಸಬೇಕು. ನಾವು ನಮ್ಮಲ್ಲಿ ಕನ್ನಡ ಹೇಳಿಕೊಡುವ ಅಂದರೆ ನಾನು ಹೇಳೋದು ಹೇಳಿಕೊಡುವ ಕ್ರಮ ವಿಧಾನ ಇದು ಒಂದು 50 ವರ್ಷ ಹಿಂದೆ ಇದೆ. ಈಗ ಎಲ್ಲ ಮಕ್ಕಳ ಕೈಯಲ್ಲಿ ಮೊಬೈಲ್ ಇರ್ತದೆ, ಮನೆಯಲ್ಲಿ ಕಂಪ್ಯೂಟರ್ ಇರ್ತದೆ. ನಾವು ಟೆಕ್ನಾಲಜಿಯನ್ನು ಭಾಷೆ ಹೇಳಿಕೊಡೋದಕ್ಕೆ ಎಷ್ಟು ಬಳಸ್ತೀವಿ? ಬಳಸೋದೇ ಇಲ್ಲ. ನಾವು AI ಕೂಡ ಮಾಡ್ಕೋಬೋದು, ನಾವು AI ಮಾಡ್ಕೊಳ್ಬೋದು. ಹೌದು, ಅದು ಮಾಡೋದೇ ಇಲ್ಲ. ಅದು ಒಂದು ಸಮಸ್ಯೆ. ಹಾಗಾಗಿ ಈ ಮೇಷ್ಟ್ರುಗಳಿಗೆ ಓರಿಯೆಂಟೇಷನ್ ಅಂತ, ಈ ಮೇಷ್ಟ್ರುಗಳಿಗೆ
ಓರಿಯೆಂಟೇಷನ್ ನಮ್ಮಲ್ಲಿ ಇನ್ ಪ್ರಿನ್ಸಿಪಲ್ ಇದೆ. ಓರಿಯೆಂಟೇಷನ್ ಮಾಡಿದ್ರೆ ನಿಮಗೆ ಇನ್ಕ್ರಿಮೆಂಟ್ ಸಿಗೋಲ್ಲ, ಹೀಗೆಲ್ಲ ಇದೆ. ಬಟ್ ಆ ಓರಿಯೆಂಟೇಷನ್ ಕೂಡ ಯಾಂತ್ರಿಕವಾಗಿ ನಡೀತದೆ. ಈ ಹೋದವರು ಕೂಡ ಕಿವಿ ಕಣ್ಣು ಬಂದು ಮಾಡ್ಕೊಂಡು ಕೂತಿರ್ತಾರೆ. ಅಯ್ಯೋ ಅಲ್ಲಿ ಕೂತು ನಮಗೊಂದು ಸರ್ಟಿಫಿಕೇಟ್ ಸಿಕ್ಕಿದ್ರೆ ಸಾಕಪ್ಪ, ಒಂದು ಇನ್ಕ್ರಿಮೆಂಟ್ ಅಂತ. ನಾವು ಹೇಳೋದನ್ನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ನಾನು ಯೂನಿವರ್ಸಿಟಿ ಓರಿಯೆಂಟೇಷನ್ಗೆಲ್ಲ ಪಾಠ ಮಾಡಲಿಕ್ಕೆ ಹೋಗ್ತಿದ್ದೆ, ನಾನು ನಿಲ್ಲಿಸಿಬಿಟ್ಟೆ. ಆಮೇಲೆ ಪ್ರಯೋಜನ ಇಲ್ಲ, ಇದು ವೇಸ್ಟ್ ಆಫ್. ಅವ್ರಿಗೆ ಯಾರಿಗೂ ಇಂಟ್ರೆಸ್ಟೇ ಇಲ್ಲ ಅಂದಮೇಲೆ ಏನು ಮಾಡ್ತೀರ ನೀವು? ಹೌದು. ಹಾಗಾಗಿ ಟೀಚರ್ಸ್ಗಳಿಗೆ ಟ್ರೈನಿಂಗ್, ಕಾಲಕ್ಕೆ ಸರಿಯಾದ ಟ್ರೈನಿಂಗು, ಪಠ್ಯಪುಸ್ತಕಗಳ ಪರಿಷ್ಕರಣೆ. ನೀವು ಈ ಒಂದು 6, 7, 8, 9, 10 ವರ್ಷದ ಮಗುವಿಗೆ ಕನ್ನಡ ಹೇಳಿಕೊಡುವಾಗ ಏನು ಹೇಳಿಕೊಡಬೇಕು ಮತ್ತು ಏನು ಹೇಳಿಕೊಡುವ ಅಗತ್ಯ ಇಲ್ಲ ಅಂತ ನಮಗೆ ಗೊತ್ತಿರಬೇಕು. ನೀವು ಸಂಧಿ, ಸಮಾಸ, ಅಲಂಕಾರ, ಈವನ್ ಸಾಹಿತ್ಯ ಕೂಡ ಬೇಡ ಅವರಿಗೆ. ತುಂಬ ಸರಳವಾಗಿ ಭಾಷೆ ಹೇಳಿಕೊಡ್ಬೇಕಷ್ಟೇ. ನೀವು ಭಾಷೆಯನ್ನು ಹೇಳಿಕೊಡೋದು ಅಂದರೆ ಏನು? ನಾನು, ನೀನು, ಅವನು, ಅವಳು, ಅವರು, ಇದು ಪ್ರೊನೌನ್, ಸರ್ವನಾಮಗಳು. ಈ ಸರ್ವನಾಮ ಮಗು ಗೊತ್ತಿರಬೇಕು. ನಾನು ಅಂದರೆ ನಾನು, ನೀನು ಅಂದರೆ ನೀನು, ಅವನು ಅಂದರೆ ಅವನು. ಅಲ್ಲಿ ಅವನು 3 ಜನ ಇದ್ದರೆ ಅವರು, ಹುಡುಗಿ ಇದ್ದರೆ ಅವಳು. ಇದು ಬೇಸಿಕ್, ಭಾಷೆಯ ಬೇಸಿಕ್ ಸರ್ವನಾಮಗಳು. ಆಮೇಲೆ ನಾಮಪದಗಳು. ಇದಕ್ಕೆ ಕ್ರಿಯಾಪದ ಜೋಡಿಸುವಂಥದ್ದು. ಅದಕ್ಕೆ ಕ್ರಿಯಾಪದಗಳನ್ನು ಜೋಡಿಸಿದ್ರೆ 50% ಕನ್ನಡ ಆಗೋಯ್ತು. ಅಷ್ಟೇ, ಸರ್ವನಾಮಗಳು, ಕ್ರಿಯಾಪದಗಳು. ತುಂಬ ಸರಳವಾಗಿ. ಯಾಕೆ ನಾವು ಕನ್ನಡ ಪಂಡಿತರಾಗೋದು ಬೇಡ, ಕನ್ನಡ ಬಳಕೆಯಲ್ಲಿದ್ದರೆ ಜೀವಂತವಾಗಿದ್ದರೆ ಸಾಕು ಅನ್ನೋದು. ಅದನ್ನು ಮಾಡಬೇಕು. ಅದನ್ನು ನಾನು ನಮ್ಮ ಶಿಕ್ಷಣ ಇಲಾಖೆಯ ಡೈರೆಕ್ಟರ್, ಈಗ ತುಂಬ ಒಳ್ಳೆಯವರು ಬಂದಿದ್ದಾರೆ, ರಶ್ಮಿ ಮಹೇಶ್ ಅಂತ, ಸೆನ್ಸಿಬಲ್ ಇದ್ದಾರೆ. ಅವರಿಗೆ ಇದನ್ನು ನಾನು ಹೇಳ್ತೇನೆ. ಅಂದರೆ ಈಗ ತಯಾರು ಮಾಡ್ತಾ ಇದ್ದೀನಿ, ಅದನ್ನು ಹೇಳಿ ಅದು ಆಗುವಾಗ ಮಾಡ್ತೀನಿ. ಅದು ನನಗೆ ಗೊತ್ತಿಲ್ಲ, ಪಠ್ಯಪುಸ್ತಕ ಕಮಿಟಿಯಲ್ಲಿ ಇರುವವರೆಲ್ಲ ಯೂನಿವರ್ಸಿಟಿ ಪ್ರೊಫೆಸರ್ಗಳು ಅವರೆಲ್ಲ ಇರ್ತಾರೆ. ಸೊ ಅಲ್ಲಿಂದ ಅದು ಬದಲಾಗಬೇಕು. ಅದು ಅಂದರೆ ನೀವು ಕನ್ನಡ ಪಠ್ಯವೇ ತುಂಬ ಸರಳ ಆಗಬೇಕು, ಪಠ್ಯಪುಸ್ತಕ ಸರಳ ಇರಬೇಕು ಅಂತ, ಕನ್ನಡ ಪಾಸ್ ಆಗಬೇಕು ಅಂತ. ಹೌದು, ಇದು ಭಾಳ ಮುಖ್ಯ ಇದೆ. ಆಮೇಲೆ ಕನ್ನಡ ಶಾಲೆಗಳ ಮಕ್ಕಳು ಬರುವ ಹಾಗೆ ಮಾಡಲಿಕ್ಕೆ ನೀವು ಶಾಲೆಗಳ ಭೌತಿಕವಾಗಿ ಚೆಂದ ಇರಬೇಕು. ಸರಿ, ಏನು ಇಂಗ್ಲೀಷ್ ಮೀಡಿಯಾದಲ್ಲಿ ಒಂದು ಕನ್ನಡ ಇದೆಯಲ್ಲ, ಒಂದು ವಿಷಯ ಇದೆಯಲ್ಲ, ಅಲ್ಲಿನ ಮಕ್ಕಳು ಅವರು SLC ಬಂದರು, PUC ಬಂದರೂ ಕೂಡ ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಆಗೋದಿಲ್ಲ. ಕನ್ನಡ ಮಾತಾಡ್ತಾರೆ, ಆದರೆ ಓದೋಕ್ಕೆ ಬರೆಯೋಕ್ಕೆ ಬರೋದಿಲ್ಲ. ಅದು ನೋಡಿ, ಖಾಸಗಿ ಶಾಲೆಯವರು ಕಾನೂನಿಗೆ ಹೆದರಿ ಒಂದು ಕನ್ನಡ ಮೇಷನ್ನು ಇಟ್ಕೋತಾರೆ ಅಷ್ಟೇ. ನಾನು ಕೆಲವು ಕಡೆ ನೋಡಿದ್ದೇನೆ, 2 ತಿಂಗಳಲ್ಲಿ ಕನ್ನಡ ಪಾಠ ಮಾಡಿ ಮೇಷ್ಟ್ರು ಹೋಗಬೇಕು, ಇಡೀ ವರ್ಷ ಸಂಬಳ ಕೊಡಲ್ಲ ಅವನಿಗೆ. 2 ತಿಂಗಳು ಅಷ್ಟೇ ಮಾಡಿ ಓಡಬೇಕು. ಅವನು 2 ತಿಂಗಳು ಸ್ಯಾಲ್ರಿ ಕೊಟ್ಟು ಕ್ಲೋಸ್ ಮಾಡಿಬಿಡೋದು, ಕೊಲಿಸ್ಬಿಟ್ಟು ಪೋರ್ಷನ್ ಮುಗಿಸಿ ಹೋಗಪ್ಪ ಅಂತಾರೆ. ಅವನು ಬಂದು ಏನೋ ಸ್ವಲ್ಪ ಹೇಳ್ಕೊಡ್ತಾನೆ, ಹೊರಟೋಗ್ತಾನೆ. ಮಕ್ಕಳಿಗೆ ಕನ್ನಡ ಹೇಳಿಕೊಡುವುದೇ ಇಲ್ಲ. ಈ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳಲ್ಲಿ ಕನ್ನಡ ಹೇಳಿಕೊಡಬೇಕು ಅಂತಿದೆ. ಅಲ್ಲಿ 1 ತಿಂಗಳು ಕನ್ನಡ ಮೇಷ್ಟ್ರು ಒಬ್ಬರನ್ನು ಯಾರು ಅದ್ರ ನಾನು ಬರ್ತೀನಿ ಅಂದರೆ ನನಗೆ ಒಂದು 25,000 ಕೊಡ್ತಾರೆ. ಸರ್ 1 ವರ್ಷದ ಪೋರ್ಷನ್ ಎಲ್ಲ ಮುಗಿಸ್ಬಿಟ್ಟು ಹೊರಟು ಹೋಗಿ, ಸರ್ಕಾರದ ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಯಾರಿಗೂ ಕೂಡ ಕನ್ನಡ ಭಾಷೆಯನ್ನು ಉಳಿಸಬೇಕು, ಹೇಳಿಕೊಡಬೇಕು ಎಂಬ ಒಂದು ನೋಡಿ, ಒಂದು ಭಾಷೆ, ಹೃದಯದ ಅಭಿಮಾನ ಆಗದಿದ್ದರೆ ಅದು ಆಗಲ್ಲ. ಅದು ಹಾಗಾಗಿ ಖಾಸಗಿ ಶಾಲೆಗಳಲ್ಲಿ ಕನ್ನಡ ಹೇಳಿಕೊಡ್ತಾರೆ, ಆದರೆ ಅಲ್ಲಿ ಮಕ್ಕಳು ಕನ್ನಡ ಕಲಿಯುವುದಿಲ್ಲ ಅಂತಂದರೆ ಅಲ್ಲಿ ಕನ್ನಡಕ್ಕೆ, ಸ್ಥಳೀಯ ಭಾಷೆಗಳಿಗೆ, ಮಾತೃಭಾಷೆಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಿಲ್ಲ ಅಂತ ಅರ್ಥ ಅಷ್ಟೇ. ಮಕ್ಕಳು ಕಲಿಯುವುದಿಲ್ಲ ಅಂತಲ್ಲ, ಕೊಡ್ತಿಲ್ಲ. ಮತ್ತು ಕನ್ನಡ ಮಾತಾಡಿದರೆ ದಂಡ ಹಾಕ್ತಿರುವ, ಈಗ ಸ್ವಲ್ಪ ಕಡಿಮೆ ಆಗಿದೆ. ಇಲ್ಲದ್ರೆ ಕನ್ನಡ ಮಾತಾಡಿದರೆ ದಂಡ ಹಾಕ್ತಾ ಇದ್ರು ಶಾಲೆ ಒಳಗೆ. ಅಲ್ಲ, ಈಗಲೂ ಇದೆ ಅದು, ಈಗಲೂ ಇದೆ. ಮತ್ತು ಅಂಥ ಕಡೆ ಎಂಥ ಕನ್ನಡ ಮಾತಾಡ್ತಾರೆ ಅಲ್ವಾ? ಇದು ಕಂಪ್ಲೀಟ್ ಬದಲಾಗಬೇಕಿದೆ. ಬದಲಾಗಬೇಕಾದ್ರೆ ಅಷ್ಟು ಸುಲಭ ಇಲ್ಲ. ಯಾಕಂದರೆ ಎಲ್ಲರೂ ಈ ಸಿಸ್ಟಮ್ನ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಸರ್ಕಾರಿ ಅಧಿಕಾರಿಗಳು, ಖಾಸಗಿ ಶಿಕ್ಷಣ ಸಂಸ್ಥೆಗಳು ಎಲ್ಲರೂ ಇದರೊಳಗೆ ಸಿಕ್ಕಾಕೊಂಡಿದ್ದಾರೆ. ಇದರ ಹೊರಗೆ ಬರುವ ಕ್ರಮವನ್ನು ನಾವು ಅಭಿಮನ್ಯು ಚಕ್ರವ್ಯೂಹಕ್ಕನ್ನು ಸಿಕ್ಕಾಕೊಳ್ಳೋದ್ರನ್ನೆಲ್ಲ ಹಂಗಾಗಿದೆ. ಇದನ್ನು ಯಾರಾದರೂ ಬಿಡುಗಡೆ ಮಾಡಿ. ಕನ್ನಡ ಶಾಲೆಗಳಲ್ಲೂ ಕಾನ್ವೆಂಟ್ ಇದನ್ನು ಓಪನ್ ಮಾಡಬೇಕು, ಕಾನ್ವೆಂಟ್ ಶಾಲೆಗಳನ್ನ ಪರಿವರ್ತನೆ ಮಾಡಬೇಕು ಅಂತ HD ಕುಮಾರಸ್ವಾಮಿ ಅವರು ಮಾಡಕ್ಕೆ ಹೊರಟಿದ್ರು. ಅದು ಒಳ್ಳೇದಾ? ಅದು ಈಗ ಅಂದರೆ ಇಂಗ್ಲೀಷ್ ಕಲಿಕೆ ಅದು ಈಗ ನೋಡಿ, ಈಗ ಶಿಕ್ಷಣ ಮಂತ್ರಿ ಶ್ರೀ ಮಧು ಬಂಗಾರಪ್ಪನವ್ರ ಹತ್ರ ನಾವು ಇದರ ಬಗ್ಗೆ ಮಾತಾಡಿದ್ದೀವಿ. ಅವ್ರು ಏನು ಹೇಳೋದಂದರೆ, ಸರ್ಕಾರಿ ಶಾಲೆ ಉಳಿಬೇಕಂದ್ರೆ ನೀವು ಇಂಗ್ಲೀಷ್ ಮಾಧ್ಯಮ ತೆರೀಲೇಬೇಕು ಅಂತ. ಹೌದು, ಅವರ ಸಮಸ್ಯೆ ಹೇಳೋದು. ಹೌದು, ಈ ಅಲ್ಲಿದ್ರೆ ಮಕ್ಕಳೇ ಹೋಗೋದಿಲ್ಲ, ಅಲ್ಲಿಗೆ ಪ್ರೈವೇಟಿಗೆ ಹೋಗ್ತಾರೆ. ಹೌದು, ಈ ಸರ್ಕಾರಿ ಶಾಲೆಗಳಲ್ಲಿ ಒಂದು ಟಾಯ್ಲೆಟ್ ಇಲ್ಲ, ಕಟ್ಟಡಗಳಿಲ್ಲ, ಟೀಚರ್ಗಳು ಇರ್ತಾರೆ, ಇಲ್ಲ ಅಂತಲ್ಲ, ಆದರೆ ಅವರು ಸರಿ ಪಾಠ ಮಾಡಲ್ಲ. ಮತ್ತು ಆ ಟೀಚರ್ಗಳಿಗೆ 300 ಕೆಲಸ, ಜನಗಣತಿ ಬಂದರೆ ಅವರೇ ಮಾಡಬೇಕು, ಇನ್ಯಾವುದು ಬಂದರೆ ಅವ್ರಿಗೆ ಕ್ಲಾಸಿಗೆ ಹೋಗ್ಲಿಕ್ಕೆ ಇಷ್ಟು ಗಂಟೆ ಪಾಠ ಮಾಡಬೇಕು ಅಂತ ಇರ್ತಾರಲ್ಲ, ಅಷ್ಟು ಗಂಟೆ ಅವ್ರಿಗೆ ಆಗೋದೇ ಇಲ್ಲ. ಯಾಕಂದ್ರೆ ಈಗ ಮೊಟ್ಟೆ ತರಬೇಕು, ಅವರು
ಊಟ ಮಾಡಬೇಕು ಮಧ್ಯಾಹ್ನಕ್ಕೆ, ಅದು ಎಲ್ಲ ಅವ್ರ ತಲೆ ಮೇಲೆ ಇದೆ. ಸೊ ಭಾಳ ಕಷ್ಟ ಅದು ಮೇಷ್ಟ್ರುಗಳಿಗೆ. ಆದ್ದರಿಂದ ಈ ಮೇಷ್ಟ್ರುಗಳನ್ನು ಪಾಠ ಮಾಡೋದು ಬಿಟ್ಟರೆ ಬೇರೆಯವರಿಗೆ ಯಾವ ಕೆಲಸವೂ ಕೊಡಬಾರ್ದು ಅಂತ ಒಂದು ಕಾನೂನು ಆಗಬೇಕು. ಎಸ್, ಕರೆಕ್ಟ್ ಹೇಳಿದ್ರಿ ಸರ್. ಒಂದು 10 ವರ್ಷದವರೆಗೆ ಮೇಷ್ಟ್ರುಗಳಿಗೆ ಅವರು ಪಾಠ ಮಾಡೋದು ಬಿಟ್ಟರೆ ಬೇರೆ ಯಾವ ಕೆಲಸವೂ ಇಲ್ಲ. ಹೌದು, ಎಷ್ಟೊಂದು ನಿರುದ್ಯೋಗಿಗಳಿದ್ದಾರೆ, ಅವರಿಗೆ ಪಾರ್ಟ್ ಟೈಮ್ ಕೆಲಸ ಕೊಡಲಿ. ಈ ಜನಗಣತಿ ಯಾರೋ ಪದವೀಧರ ವಿದ್ಯಾರ್ಥಿಗಳು ವಿದ್ಯೆ ಇದಾರಲ್ಲ ಅವ್ರು ಕೊಡಲಿ. ಇದ್ದಾರೆ ಇಷ್ಟು 16-17% ಜನ ಇದ್ದಾರೆ, ಅವರಿಗೆ ಎಲ್ಲ ಇಂಥ ಕೆಲಸ ಕೊಡಿ, ಕೊಡಿ ಅವರಿಗೆ. ಹೌದು, ಅದಿಲ್ಲ, ಪಾರ್ಟ್ ಟೈಮ್ ಕೆಲಸ ಕೊಟ್ಟರು ಸಾಕು. ಹೌದು, ಈ ಮೇಷ್ಟ್ರುಗಳನ್ನು ಕಳಿಸಿ ಅವರು ಪಾಠ ಮಾಡಿ, ಅವರಿಗೆ ಇಂಟ್ರೆಸ್ಟು ಇಲ್ಲ, ಮತ್ತು ಅವರಿಗೆ ತಮ್ಮನ್ನು ತಾವು ಇಂಟ್ರೆಸ್ಟ್ ಇದ್ದವರಿಗೆ ಪಾಠ ಮಾಡಲಿಕ್ಕೆ ಸಮಯ ಇಲ್ಲ, ಹೀಗೆಲ್ಲ ಸಮಸ್ಯೆ ಆಗಿದೆ. ಸೊ ಅದರಿಂದ ಇಂಗ್ಲೀಷ್ ಮೀಡಿಯಂ ಮಾಡಬೇಕು, ಇಂಗ್ಲೀಷ್ ಶಾಲೆಗಳು ಸಂಖ್ಯೆ ಎಲ್ಲ ಮುಚ್ಚಿ ಹೋಗ್ತಿಲ್ಲ. ಕನ್ನಡವನ್ನು ಇಂಗ್ಲೀಷ್ ಮೀಡಿಯಂ ಮಾಡಬೇಕು ಅಂತ. ಅದಕ್ಕೆ ಮಧು ಬಂಗಾರಪ್ಪನವರು ಏನು ಮಾಡಿದರು ಅಂದರೆ ಅದನ್ನು ಇಂಗ್ಲೀಷ್ ಮೀಡಿಯಂ ಶಾಲೆಗಳಾಗಿ ಮಾಡಿದರು. ಅಲ್ಲಿ ಕನ್ನಡ ಮೀಡಿಯಂ ಇಲ್ಲ ಅಂತ ಮಾಡಿಲ್ಲ, ಇಲ್ಲ ಚೆನ್ನಾಗಿದೆ ಅದು, ಇಲ್ಲ ಅಂತ ಮಾಡಿಲ್ಲ. ಆದರೆ ಒಂದ್ಸಾರಿ ನೀವು ಇಂಗ್ಲೀಷ್ ಮೀಡಿಯಂ ಶಾಲೆ ಸುದ್ದ ಮೇಲೆ ಕನ್ನಡ ಮೀಡಿಯಂ ಶಾಲೆಗಳು ತಾವೇ ಇಲ್ಲದಾಗ್ತವೆ. ಹೌದು, ನಾನೊಬ್ಬ ಅಧಿಕಾರಿ ಹತ್ರ ಕೇಳಿದಾಗ ಹೇಳಿದರು, ಏನು ಸರ್ ನಾವೆಲ್ಲಿ ಆದೇಶ ಮಾಡಿದ್ದೇವೆ? ಅಪ್ಪ ಪುಣ್ಯಾತ್ಮ, ನೀನು ಆದೇಶ ಮಾಡಿಲ್ಲಪ್ಪ, ಆದರೆ ಅಲ್ಲಿ ಇಂಗ್ಲೀಷ್ ಮೀಡಿಯಂ ತಿದ್ದು ಕೂಡಲೇ ಮಕ್ಕಳೆಲ್ಲ ಅಲ್ಲಿಗೆ ಹೋದ್ರಲ್ಲ, ಆಟೋಮೆಟಿಕಲಿ ಇದು ಸತ್ತೋಗುತ್ತೆ. ನೀವು ಗಿಡ ನೆಟ್ಟು ಬಿಟ್ಟು ನೀರು ಹಾಕದಿದ್ರೆ, ಹೌದು, ನಾವೇನು ಕೊಲ್ಲಿಲ್ಲ ಮರವನ್ನು ಅಂತ ಹೇಳ್ಬೋದು ನೀವು, ಆದರೆ ನೀರು ಹಾಕಲಿಲ್ಲಲ್ಲ. ಹಾಗಾಗಿ ಕನ್ನಡ ಮೀಡಿಯಂ ಶಾಲೆಗಳು ಎಲ್ಲ ಮುಚ್ಚೋದು. ಕೆಲವಿದೆ, ಆದರೆ ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳು ಇಂಗ್ಲೀಷ್ ಮೀಡಿಯಂಗೆ ಮೈಗ್ರೇಟ್ ಆದರು. ಹೌದು, ಅಲ್ಲ ಇಂಗ್ಲೀಷ್ ಮೀಡಿಯಂ ಎಷ್ಟು ಶಾಲೆಗಳಾಗಿದೆ ಸರ್ ಈಗ? ಅಂದರೆ ಕನ್ವರ್ಟ್ ಆಗಿದೆ ಈಗ, ತುಂಬ ಆಗಿದಲ್ಲ, ಒಂದು 4,000 ಶಾಲೆಗಳಾಗ್ಬಿಟ್ಟಿವೆ. ಓಕೆ ಓಕೆ, 45,000 ಶಾಲೆಗಳು, 4,000 ಶಾಲೆಗಳು ಆಗ್ಬಿಟ್ಟಿವೆ. 10%. ಹೌದು, ಇನ್ನು ಮುಂದಿನ ವರ್ಷದಲ್ಲಿ ಇದು ಜಾಸ್ತಿ ಆಗುತ್ತೆ. ಇನ್ನೊಂದು 10 ವರ್ಷದಲ್ಲಿ ಎಲ್ಲ ನಿಮಗೆ ಕನ್ನಡ ಶಾಲೆಗಳೇ ಇರಲ್ಲ, ಇರೋದೇ ಇಲ್ಲ. ಅದು ಸರ್ಕಾರವೇ ಈ ಥರ ಮಾಡಿದರೆ ಇದನ್ನು ಹೇಳೋದು ನಾವು ಶಾಲೆ ಉಳಿಸ್ಲಿಕ್ಕೆ ಮಾಡಿದ್ದೀವಿ, ನೀವು ನಿಮ್ಮಂಥವರೆಲ್ಲ ಸೇರಿ ಲೇಖಕರು ಮೀಡಿಯಾಗಳು ಎಲ್ಲ ಸೇರಿ ಕನ್ನಡ ಶಾಲೆಗೆ ನಮಗೆ ಕನ್ನಡ ಮಾಧ್ಯಮ ಬೇಕು ಅಂತ ಮಕ್ಕಳನ್ನು ಕಳಿಸಿ ನಾವು ಕನ್ನಡ ಮೀಡಿಯಂ ಶಾಲೆ ಮಾಡ್ತೀವಿ ಅಂತ ಹೇಳಿದವರು. ನೀವೇ ನಿಮ್ಮ ಬೇರೆ ಮಕ್ಕಳಿಗೆ ಬೇರೆ ಕಡೆ ಕಳಿಸ್ತೀರಾ, ಇಂಗ್ಲೀಷ್ ಮೀಡಿಯಂ ಕಳಿಸ್ತೀರಾ? ಇದು ಹಾಗಾಗಿ ಇದೊಂದು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದೆ. ಬಟ್ ಸಮಸ್ಯೆ ಇರೋದಲ್ಲಿ ಅಂದರೆ ಕನ್ನಡ ಮಾಧ್ಯಮ ಶಾಲೆಗಳನ್ನು ಇಂಗ್ಲೀಷ್ ಶಾಲೆಗಳ ಕನ್ವರ್ಟ್ ಮಾಡಿದಾಗ ಆ ಇಂಗ್ಲೀಷ್ ಮಾಧ್ಯಮ ಶಾಲೆಗಳಲ್ಲಿ ಪಾಠ ಮಾಡೋದಕ್ಕೆ ಟೀಚರ್ಸ್ಗಳು ಬೇಕಲ್ಲ, ಅವ್ರು ಯಾರು? ಶಿಕ್ಷಣ ಮಂತ್ರಿಗಳಿಗೆ ಅವರು ತಜ್ಞರ, ಅಂದರೆ ಅವ್ರಿಗೆ ಆಲ್ರೆಡಿ ನುರಿತ ಎಲ್ಲ ಕಲಿಕೆ ಕ್ರಮವನ್ನು ಪಾಸಾಗಿ ಬಂದವರ. ಈಗ ಇರುವ ಪ್ರಕಾರ ಈ ಕನ್ನಡ ಮಾಧ್ಯಮ ಶಾಲೆಯಿಂದ ಇಂಗ್ಲೀಷಿಗೆ ಹೋದಾಗ ಮಕ್ಕಳು ಕನ್ನಡ ಮಾಧ್ಯಮದಲ್ಲಿ ಟೀಚರ್ಗಳಿಗೆ ಮಕ್ಕಳಿಲ್ವಲ್ಲ, ಹೌದು, ಅವರನ್ನೇ ಟ್ರೈನ್ ಮಾಡಿ ಇಂಗ್ಲೀಷ್ ಪಾಠ ಮಾಡಿ ಅಂತ ಹೇಳೋದು. ಇದು ಇನ್ನೂ ಭಯಾನಕ. ಯಾಕೆಂತಂದರೆ ಇವರು ಕನ್ನಡ ಪಾಠ ಮಾಡೋದೇ ಸರಿ ಇಲ್ಲ. ಎಸ್, ಇನ್ನು ಇಂಗ್ಲೀಷ್ನಲ್ಲಿ ಹೆಂಗೆ ಮಾಡ್ತಾರೆ? ಹಾಗಾಗಿ ಇನ್ನು ಮುಂದಿನ 10 ವರ್ಷದಲ್ಲಿ ಈ ಮಕ್ಕಳು 10th ಬರುವಾಗ ಇವರ ಹತ್ರ ಕನ್ನಡ ಇಲ್ಲ. ಅಲ್ಲ, ಈಗ ಆಲ್ರೆಡಿ ಅದು ಆಗಿದೆ ಸರ್. ಈಗ ಈಗಿನ ಅಂದರೆ 20 ಕಿಡ್ಸು 25 ಕಿಡ್ಸ್ ಎಲ್ಲ ಅವರಿಗೆ ಕನ್ನಡನೂ ಬರಲ್ಲ, ಇಂಗ್ಲೀಷು ಬರಲ್ಲ. ಕನ್ನಡ ಓದೋಕ್ಕೂ ಬರಲ್ಲ, ಕನ್ನಡ ಓದೋಕ್ಕೂ ಬರಲ್ಲ, ಇಂಗ್ಲೀಷ್ ಓದೋಕ್ಕೂ ಬರಲ್ಲ, ಬರೆಯೋಕ್ಕೂ ಬರಲ್ಲ, ಇದು ಮಾಡಲ್ಲ. ಹಾಗಾಗಿ ಏನೋ ಆಟೋ ಡ್ರೈವರ್ ಏನೋ ಕೂಲಿ ಕೆಲಸಗಳು ಮಾಡ್ಕೊಂಡು ಬದುಕಬೇಕು. ಯಾಕೆ ಯಾವುದೇ ಒಂದು ಭಾಷೆನೂ ಬರ್ತಾಯಿಲ್ಲ. ಅಟ್ಲೀಸ್ಟ್ ಮೊದಲು ಕನ್ನಡ ಆದರೂ ಬರ್ತಿತ್ತು. ಇದು ಇದರ ನೇರ ಪರಿಣಾಮ ಶಿಕ್ಷಣ ಕ್ಷೇತ್ರ ನಾಶ ಆಗ್ತಾ ಇರೋದು. ಅದಕ್ಕೆ ನಾನೊಂದ್ಸರಿ ಹೇಳಿದೆ, ನೀವು ಕನ್ನಡವನ್ನು 5ನೇ ಕ್ಲಾಸಿನವರೆಗೆ ಮಾಧ್ಯಮವಾಗಿ ಹೇಳಿಕೊಡಿ, ಒಳ್ಳೆ ಟೀಚರ್ಗಳನ್ನು ಕೊಡಿ. ಇಂಗ್ಲೀಷನ್ನು 1ನೇ ಕ್ಲಾಸಿಂದಲೇ ಒಂದು ಭಾಷೆಯಾಗಿ ಕಲಿಸಿ. ಒಳ್ಳೆ ಟೀಚರ್ ನೀವು ಇಂಗ್ಲೆಂಡಿಂದ ತರಿಸಿಬೇಕಿದ್ರೆ ಹೌದು ಹೇಳಿಕೊಡಿ, ಆ ಮಕ್ಕಳು ಇಂಗ್ಲೀಷ್ ಚೆನ್ನಾಗಿ ಕಲೀಲಿ. ಆದರೆ ಈಗ ಏನಾಗ್ತಿದೆ ಅಂದರೆ ಈಚೆ ಇಂಗ್ಲೀಷು ಇಲ್ಲ, ಕನ್ನಡವಿಲ್ಲದಂಥ ಒಂದು ಪರಿಸ್ಥಿತಿ. ಈಗ ಜನಸಾಮಾನ್ಯರು ಕೂಡ ಸರ್ ಏನಾಗಿದೆ ಅಂತಂದರೆ ಕನ್ನಡದಿಂದ ವಿಮುಖರಾಗ್ತಿದ್ದಾರೆ. ಈಗ ನಿನ್ನೆ ನೀವು ಮಾತಾಡಬೇಕಾದ್ರೆ ಹೇಳಿದ್ರಿ, ಈ ಬ್ಯಾಂಕದ್ದು ಒಂದು ಪ್ರಯೋಗ ಮಾಡಿದ್ದು ಕೇವಲ ಅದನ್ನು ಇನ್ನೊಮ್ಮೆ ಹೇಳಿ ಸರ್, ಅದು ಯಾಕೆ ಈ ಥರ ಜನಸಾಮಾನ್ಯರು ಕನ್ನಡದಿಂದ? ಅಲ್ಲಿ ಇಲ್ಲೆಲ್ಲ ನೋಡ್ತೀನಿ ನಾನು, ನಿಮ್ಮ ಅನುಭವಕ್ಕೂ ಕೂಡ ಬಂದಿರ್ತದೆ. ಈಗ ಒಬ್ಬ ದಿನಕೂಲಿಯವನು ಕೂಡ ಸಾಲ ಮಾಡಿ ಆದರೂ ತನ್ನ ಮಗುವನ್ನು ನಾನು ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಕಳಿಸೋದು ಅಂತ ತೀರ್ಮಾನ ಮಾಡಿ ಆಗಿದೆ. ಮಾತೃಭಾಷೆಯಲ್ಲಿ ಶಿಕ್ಷಣ ಎಂಬುದು ಬಹಳ ಮುಖ್ಯವಾದ್ದು. ಸೃಜನಶೀಲತೆಗೆ, ವ್ಯಕ್ತಿತ್ವದ ಸರ್ವಾಂಗೀಣ ಬೆಳವಣಿಗೆಗೆ, ನಾಡಿನ ಸಂಸ್ಕೃತಿಯ ಉಳಿವಿಗೆ ಇದು ಬೇಕು ಎಂಬುದನ್ನು ನನ್ನಂಥ ಒಬ್ಬ ಲೇಖಕನಾಗಲಿ, ಮೇಷ್ಟ್ರಾಗಲಿ, ನಿಮ್ಮಂಥ ಒಬ್ಬರು ಮೀಡಿಯಾದ ವ್ಯಕ್ತಿಯಾಗಲಿ ಯಾರೂ ಸಮಾಜಕ್ಕೆ ಅರ್ಥ ಆಗುವಾಗೆ ಹೇಳಿಲ್ಲ. ಹೌದು. ಅಥವಾ ಹಾಗೆ ಸ್ವಲ್ಪ ನಾವು ಹೇಳಿದರೂ ಕೂಡ ಅದರ ಮೂಲಕ ಜನಗಳನ್ನು ಕನ್ವಿನ್ಸ್ ಮಾಡೋದರಲ್ಲಿ ನಾವು ಫೇಲ್ ಆಗಿದ್ದೇವೆ. ಹೌದು. ಹೀಗಾಗಿ ಇವತ್ತು ಇಂಗ್ಲೀಷ್ ಶಾಲೆಗೆ ಹೋಗುವುದು ಎಂಬುದು ಒಂದು ಪ್ರೆಸ್ಟೀಜ್,
ಒಂದು ಘನತೆ ಅದು. ಹೌದು ಹೌದು, ಅದು ಫಾಲ್ಸ್, ಅದು ನಿಜ ಅಂತ ನಾನು ಒಪ್ಪಲ್ಲ. ಆದರೆ ಅದು ಬಂದುಬಿಟ್ಟಿದೆ. ಈಗ ನನ್ನ ಮನೆಯಲ್ಲೇ ಬೆಳಿಗ್ಗೆ ಮನೆ ಕ್ಲೀನ್ ಮಾಡಲಿಕ್ಕೆ ಒಬ್ಬಳು ಬರ್ತಾಳೆ, ಅವಳು 2 ಮಕ್ಕಳು ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಹೋಗ್ತಾರೆ. ನಾನು ಕೇಳಿದ್ದು ಯಾಕಮ್ಮ ಕನ್ನಡಕ್ಕೆ? ಶಾಲೆ ಸರಿ ಇಲ್ಲ ಸರ್, ಇಂಗ್ಲೀಷ್ ಶಾಲೆ ಸ್ವಲ್ಪ ಹೇಳಿಕೊಡ್ತಾರೆ. ಸೊ ಇಂಗ್ಲೀಷ್ ಕಲ್ತ್ರೆ ಒಂದು ಪ್ರೆಸ್ಟೀಜ್. ಇದು ನಮ್ಮನ್ನು 600 ವರ್ಷ ಬ್ರಿಟಿಷರ ಆಳಿದರ ನೆರಳು ಇದು. ಅದು ಇನ್ನೂ ಹೋಗಿಲ್ಲ ನಮ್ಮಿಂದ. ಆಳಿದರಲ್ಲ ಅವರು, ಇಂಗ್ಲೀಷ್ ಕಲ್ತ್ರೆ ಶ್ರೇಷ್ಠ ದೊಡ್ಡ ಅಲ್ಲ ಸರ್. ಇಲ್ಲಿ ಒಂದು ತಾಂತ್ರಿಕ ಪ್ರಶ್ನೆನೂ ಬರ್ತದೆ. ನಾವು ಇಂಗ್ಲೀಷ್ ಕಲಿಕೆಯನ್ನು ಹೀಗಳಿಯೋಕ್ಕಿಂತ ಮುಂಚೆ ಅನ್ನದ ಭಾಷೆಯಾಗಿ ಇಂಗ್ಲೀಷ್ ಆಗಿಬಿಟ್ಟಿದೆ. ಈಗ ನಿಮಗೆ ಉದ್ಯೋಗ ಬೇಕು, ಬದುಕಕ್ಕೆ ಹೊಟ್ಟೆಪಾಡಬೇಕು ಅಂತಂದರೆ ಇಂಗ್ಲೀಷ್ ಬೇಕೇ ಬೇಕು ಅನ್ನುವ ಒಂದು ವಾತಾವರಣ ನಿರ್ಮಾಣ ಆಗಿಬಿಟ್ಟಿದೆ. ಕನ್ನಡ ನಾವು ಅಭಿಮಾನ ಪ್ರೀತಿ ಎಷ್ಟೇ ಇದ್ದರೂ ಕೂಡ ನಾವು ಯಾವುದೇ ಒಂದು ಉನ್ನತವಾಗಿ ಯಾವುದೋ ಒಂದು ಕಂಪ್ನಿಲಿ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ. ಈ ಅನ್ನದ ಭಾಷೆ ಆದರೆ ಮಾತ್ರ ಕನ್ನಡ ಉಳಿತದೆ ಮತ್ತು ಇದು ನಾವು ಬೆಳೆಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನೋಡಿ. ಅದು ನೀವು ಹೇಳಿ ಸರಿ. ಅದು ಕನ್ನಡ ಅನ್ನದ ಭಾಷೆ ಆಗಬೇಕು ಎಂಬುದು ಒಂದು ಕೂಗದು. ಈಗ ವೈದ್ಯರು ಬೆಂಗಳೂರಲ್ಲೋ, ಆದಿಚುಂಚನಗಿರಿಯಲ್ಲೋ, ಮಂಗಳೂರಲ್ಲೋ, ಧಾರವಾಡದಲ್ಲೋ ಕಲಿತಾರೆ, MBBS ಕಲಿತಾರೆ. ಹೌದು, ಕಲಿತು ಪ್ರಾಕ್ಟೀಸ್ ಮಾಡ್ತಾರೆ. ನೀವು ಆಸ್ಪತ್ರೆಗೆ ಹೋದರೆ ನಿಮ್ಮ ಹತ್ರ ಕನ್ನಡದಲ್ಲಿ ಮಾತಾಡ್ತಾರೆ, ನಿಮ್ಗೆ ಏನಾಗ್ತದಪ್ಪ ಅಂತ. ನನಗೆ ನನ್ನ ಮಾತೃಭಾಷೆಯಲ್ಲಿ ಮಾತ್ರ ಸರಿಯಾಗಿ ನನಗೆ ಏನಾಗ್ತದೆ ಎಂಬುದನ್ನು ಹೇಳಲಿಕ್ಕೆ ಸಾಧ್ಯ. ಇಂಗ್ಲೀಷಲ್ಲಿ ನನಗೆ ಹೇಳಲಿಕ್ಕೆ ಆಗೋದಿಲ್ಲ, ಈಗಲೂ ಆಗಲ್ಲ. ನನಗೆ ಹೊಟ್ಟೆ ತೊಳಸ್ತದೆ ಅಂತೀವಿ ನಾವು, ಇಂಗ್ಲೀಷಲ್ಲಿ ಹೆಂಗೆ ಹೇಳ್ತೀವಿ ನೀವು? ಹೇಳೋಕ್ಕಾಗಲ್ಲ. ಸಮ್ ಪ್ರಾಬ್ಲಮ್ ಇನ್ ಸ್ಟಮಕ್. ವಾಟ್ ಪ್ರಾಬ್ಲಮ್ ಅಂದರೆ ನಮಗೆ ಶಬ್ದ ಇಲ್ಲ. ನಾವು ಕನ್ನಡದಲ್ಲಿ ಆದರೆ ಚಂದ ಹೇಳ್ತೀವಿ. ಅವರು ಕನ್ನಡದಲ್ಲಿ ಡಯಾಗ್ನೈಸ್ ಮಾಡಿ ಅವರು ಬರೆಯುವಾಗ ಇಂಗ್ಲೀಷಲ್ಲಿ ಬರೀತಾರೆ. ಅಂದರೆ ಕನ್ನಡ ಅನ್ನ ಕೊಡುತ್ತಿದ್ದಾಗಲೂ ಕೂಡ ವೈದ್ಯರುಗಳು ಕನ್ನಡವನ್ನು ಬೆಳೆಸಲ್ಲ. KPSCಯಲ್ಲಿ ತುಂಬ ಜನ ಕನ್ನಡ ಮೀಡಿಯಮ್ದಲ್ಲಿ ಓದಿ ನಮಗೆ ಎಕ್ಸಾಮಿನೇಷನ್ ಆಗಬೇಕು ಕನ್ನಡದಲ್ಲಿ, ಅವೆಲ್ಲ ಬೊಬ್ಬೆ ಹೊಡೆದು ನಮ್ಮ ಮೇಲೆಲ್ಲ ಪ್ರೆಷರ್ ಹಾಕಿ ಮಾಡ್ತಾರೆ. ಆದರೆ ಒಂದು ಸಾರಿ KPSC ಸಿಲೆಕ್ಷನ್ ಆದ ಮೇಲೆ ಅವ ಕನ್ನಡ ಶಾಲೆಗೆ ಮಗುವನ್ನು ಕಳಿಸಲ್ಲ, ಅವ ಇಂಗ್ಲೀಷ್ ಮಾಧ್ಯಮಕ್ಕೆ ಅವನಿಗೆ ಕನ್ನಡ ಎಂಬುದು ಕೆಲಸ ಸಿಗುವುದಕ್ಕೆ ಒಂದು ಟೂಲ್ ಅಷ್ಟೇ ವಿನ ಆ ಭಾಷೆಯನ್ನು ಬೆಳೆಸೋದಕ್ಕೆ ನನಗೊಂದು ಜವಾಬ್ದಾರಿ ಎಂಬುದನ್ನು ಅರ್ಥ ಮಾಡಿಕೊಳ್ಳಲ್ಲ ಅವನು. ಹಾಗಾಗಿ ಕನ್ನಡವೇ ಅನ್ನ. ಈಗ ನನಗೆ ಕನ್ನಡ ನನಗೆ ಅನ್ನ ಕೊಡ್ತಾ ಇದೆ ಕನ್ನಡ ಪ್ರಾಧಿಕಾರ ಮಾತ್ರ ಅಲ್ಲ, ನಾನು ಇಷ್ಟರವರೆಗೆ ಕನ್ನಡವನ್ನೇ ಪಾಠ ಮಾಡಿ ಬದುಕಿದ್ದೆ. ಕನ್ನಡ ಪ್ರಾಧ್ಯಾಪಕರಾಗಿರೋದ್ರಿಂದ ಅದೊಂದು ವೃತ್ತಿ ಆಗಿರೋದ್ರಿಂದ ಓಕೆ. ಎಷ್ಟು ಜನ ಕರ್ನಾಟಕದ ಕನ್ನಡ ಪ್ರಾಧ್ಯಾಪಕರ ಮಕ್ಕಳು ಇವತ್ತು ಕನ್ನಡ ಮೀಡಿಯಂನಲ್ಲಿ ಓದ್ತಾರೆ ಅಲ್ವಾ? ಎಷ್ಟು ಜನ ಕನ್ನಡ ಪತ್ರಿಕೆಗಳಲ್ಲಿ ಕೆಲಸ ಮಾಡುವ ಪತ್ರಿಕೋದ್ಯಮಿಗಳು ಕನ್ನಡದಲ್ಲೇ ಬರೆದು ಕನ್ನಡದಲ್ಲೇ ಬದುಕಿ ಕನ್ನಡಿಗರನ್ನೇ ಮಾಡಿಕೊಂಡು ಇರುವವರು ಎಷ್ಟು ಜನ ಮಕ್ಕಳು ಕನ್ನಡ ಶಾಲೆಗೆ ಹೋಗ್ತಾರೆ? ವಿಧಾನಸೌಧದಲ್ಲಿ ಕರ್ನಾಟಕದ ಶಕ್ತಿ ಕೇಂದ್ರ ಅದು. ಎಷ್ಟೊಂದು ಅಧಿಕಾರಿಗಳಿದ್ದಾರೆ, ಅವರಿಗೆ ಸಂಬಳ ಕೊಡೋದು ಕರ್ನಾಟಕ ಸರ್ಕಾರ. ಕನ್ನಡ ಪರವಾದಂಥ ಆದೇಶ ಹೊರಡಿಸೋದು ಕೂಡ ಅವರೇ. ಅದರ ಅನುಪಾಲನೆಗೆ ನಮ್ಮಂಥವರೆಲ್ಲ ಇರ್ತಾರೆ. ಎಷ್ಟು ಜನ ವಿಧಾನಸೌಧದಲ್ಲಿರುವ ಅಧಿಕಾರಿ ಏನಾಗಿದೆ ಅಂದರೆ ಸರ್, ಇದು ಮತ್ತೆ ಅದೇ ಮೂಲ ಪ್ರಶ್ನೆ ಏನಂದರೆ, ಕನ್ನಡ ಕಲಿತ್ರೆ ನಮ್ಮ ಮಕ್ಕಳು ಮುಂದೆ ಚೆನ್ನಾಗಿ ಬದುಕಕ್ಕಾಗಲ್ಲ ಅದಕ್ಕೆ ಅನ್ನೋದೊಂದು ಬಂದು ತಲೆಯಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ ಎಲ್ಲ. ಹೌದು. ಆದರೆ ಈಗ ಅಂದರೆ ಮೊದಲು ಸಮಸ್ಯೆ ಬೇರೆ ಇತ್ತದು. ಈಗ 90ರ ನಂತರ ಜಾಗತೀಕರಣ ಆದ ಮೇಲೆ ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನೋಡಿ, FDIಗಳು ಬರಲಿಕ್ಕೆ ಶುರು ಮಾಡಿದ್ರು. ಸರ್ಕಾರ ಈಗ ಬೆಂಗಳೂರಿಗೆ ನಿಮಗೆ ಗೊತ್ತಿದೆ, ಮೊನ್ನೆ ನಮ್ಮ ಬೃಹತ್ ಕೈಗಾರಿಕಾ ಸಚಿವರಾದ ಶ್ರೀ ಪಾಟೀಲ್ರು 10 ಲಕ್ಷ ಕೋಟಿ ಬೆಂಗಳೂರಿಗೆ ಬರ್ತದೆ ಅಂತ ಅಂದರು. ಹೌದು. ಸುಮಾರು 450 ಎಕರೆ ಜಾಗವನ್ನು ಕೋಲಾರದಲ್ಲಿ ಆ್ಯಪಲ್ ಕಂಪನಿಗೆ ಕೊಟ್ಟಿದ್ದಾರೆ. ಧಾರವಾಡ, ದಾವಣಗೆರೆ, ಮಂಗಳೂರು, ಮೈಸೂರು, ಬ್ಯಾಂಗ್ಳೂರು, ಕೋಲಾರ ಇಲ್ಲೆಲ್ಲ ಬೃಹತ್ ಕಂಪನಿಗಳು ಬಂದು ನಮ್ಮ ನೀರು, ನೆಲ, ಗಾಳಿಯನ್ನು ಈಗಾಗಲೇ ತಗೊಂಡಿದ್ದಾರೆ. ನಾವು ಕೊಟ್ಟಿದ್ದೇವೆ, ಯಾಕಂದರೆ ಅವರು ಟ್ಯಾಕ್ಸ್ ಕಟ್ಟಿದ್ದಾರೆ. ಇದರಿಂದ ರಾಜ್ಯ ಅಭಿವೃದ್ಧಿ ಆಗ್ತದೆ. ಇದನ್ನು ತಡೆಯೋಕ್ಕಾಗಲ್ಲ. ಹೌದು. ಹೆಚ್ಚು ನಮ್ಗೆ ಬರಬೇಡ ಅಂದರೆ ಮತ್ತೆ ನಾವು ಬಿಸ್ನೆಸ್ ವ್ಯಾಪಾರ, ಅದು ಬಿಸ್ನೆಸ್. ಈಗ ಅವರು ಈ ಕೆಲಸ ಅನ್ನದ ಪ್ರಶ್ನೆ ಅಂದರೆ ಅಲ್ಲಿ ಕೆಲಸ ಸಿಗಬೇಕು ಅಂತ ಹೇಳೋದು ನಾವು. ಹೌದು ಅಲ್ಲಿ ಕೆಲಸ ನಮ್ಮ ಕನ್ನಡದ ಮಕ್ಕಳಿಗೆ, ಕನ್ನಡ ಓದಿದವರಿಗೆ, ಸರ್ಕಾರಿ ಶಾಲೆಗಳಲ್ಲಿ ಓದಿದವ್ರಿಗೆ ಅಲ್ಲಿ ಕೆಲಸ ಸಿಗಬೇಕು. ಹೆಂಗೆ ಸಿಗ್ತದೆ ಅಂದರೆ, ಅಲ್ಲಿ ಹಣ ಇನ್ವೆಸ್ಟ್ ಮಾಡುವಾಗ ಅಲ್ಲಿ ಸೃಷ್ಟಿಯಾಗುವಂಥ ಉದ್ಯೋಗಗಳು, ನಿರೀಕ್ಷೆ ಮಾಡುವ ಕೌಶಲ್ಯಗಳನ್ನು ರಾಜ್ಯ ಸರ್ಕಾರ ತಯಾರು ಮಾಡಬೇಕು. ಈ ಸರ್ಕಾರಿ ಶಾಲೆಗಳಲ್ಲಿ ಮೇಷ್ಟ್ರುಗಳೇ ಇಲ್ಲದೆ, ಟಾಯ್ಲೆಟ್ಗಳೇ ಇಲ್ಲದೆ ಅಂಥ ಕಡೆ ಓದಿ ಬಂದವರು ಅವ್ರ ಹತ್ರ ಯಾವ ಕೌಶಲ್ಯಗಳಿರುತ್ತೆ? ಅವತ್ತು ಅದು ಬಿಡಿ, ಪಾಪ ಅವ್ರು ಸಣ್ಣ ಮಕ್ಕಳು. ನಮ್ಮ ವಿಶ್ವವಿದ್ಯಾಲಯಗಳನ್ನು ನೋಡಿ, ಎಷ್ಟು 28 ವಿಶ್ವವಿದ್ಯಾಲಯ ಇದೆ ನಮ್ಮಲ್ಲಿ. ಈ ವಿಶ್ವವಿದ್ಯಾಲಯಗಳಿಗೆ, ಹೊಸ ವಿಶ್ವವಿದ್ಯಾಲಯದಿಂದ ಹೊರಬರುವ ವಿದ್ಯಾರ್ಥಿಗಳು ಸಬ್ಜೆಕ್ಟ್ ಯಾವುದೇ ಇರಲಿ, ಕನ್ನಡ ಮಾತ್ರ ಅಲ್ಲ, ಇಂಗ್ಲೀಷ್, ಹಿಂದಿ ಅಥವಾ ಸೋಷಾಲಜಿ, ಹಿಸ್ಟ್ರಿ ಯಾವುದೇ ಇರಲಿ,
ಅವರ ಕೌಶಲ್ಯಗಳು ಮತ್ತು 10 ಲಕ್ಷ ಕೋಟಿ ಇನ್ವೆಸ್ಟ್ ಮಾಡಿದಾಗ ಆ ಕಂಪನಿಗಳಲ್ಲಿ ಹುಟ್ಟಿಕೊಳ್ಳುವ ಜಾಬ್ಗಳು ನಿರೀಕ್ಷೆ ಮಾಡೋ ಕೌಶಲ್ಯಗಳು ಮ್ಯಾಚ್ ಆಗ್ತಿವೆ ನೋಡಿ, ಮ್ಯಾಚ್ ಆಗ್ತಾನೇ ಇಲ್ಲ. ಯಾಕಂದರೆ ನಮ್ಮಲ್ಲಿ ಕೌಶಲ್ಯಾಭಿವೃದ್ಧಿ ಅಂತ ಒಂದು ವಿಭಾಗ ಇದೆ, ಸ್ವಲ್ಪ ಮಾಡ್ತಾ ಇದ್ದಾರೆ ಅವರು, ಮಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ನಮ್ಮಲ್ಲಿ ವಿದ್ಯಾವಂತರು ಪಡೀತಿರುವ ವಿದ್ಯೆಗೂ ನಮ್ಮ ಕಾಲದಲ್ಲಿ ನಮ್ಮ ಸಮಕಾಲೀನ ಸಮಾಜದಲ್ಲಿ ಸೃಷ್ಟಿಯಾಗುತ್ತಿರುವಂಥ ಉದ್ಯೋಗಕ್ಕೂ ಸಂಬಂಧ ಇಲ್ಲ. ಆದ್ದರಿಂದ ಕನ್ನಡಿಗರಿಗೆ ಕಾಂಪೀಟ್ ಮಾಡಿ ಸ್ಪರ್ಧೆ ಮಾಡಿ ಅಲ್ಲಿ ಜಾಬ್ ತಗೊಳಕ್ಕಾಗಲ್ಲ. ಎಸ್, ನೀವು ಕನ್ನಡಿಗರಿಗೆ ಕೊಡಿ ಅಂತ ಕಾನೂನು ಮಾಡೋಕ್ಕೂ ಬರಲ್ಲ, ಕಾನೂನು ಮಾಡಿದರೆ ಅವರು ಇನ್ವೆಸ್ಟ್ಮೆಂಟೇ ಬರಲ್ಲ. ಎಸ್, ಅಂದರೆ ಇಲ್ಲಿಯ ಮಕ್ಕಳಿಗೆ ಕನ್ನಡದ ಜೊತೆಗೆ ಸ್ಕಿಲ್ ಕೂಡ ಬೇಕಾಗುತ್ತೆ ಮತ್ತು ಎರಡನೇ ಭಾಷೆಯಾಗಿ ಇಂಗ್ಲೀಷ್ ಬೇಕೇ ಬೇಕಾಗುತ್ತೆ ಅಂತ. ಅದನ್ನು ನಾವು ಸರ್ಕಾರ ಗಂಭೀರವಾಗಿ ಮಾಡಬೇಕು. ಹೌದು, ಒಂದು ಸ್ಕಿಲ್ ಡೆವಲಪ್ಮೆಂಟ್ಗಳನ್ನು ಮಾಡಬೇಕು, ಇಲ್ಲ ಅದನ್ನು ವಿರೋಧಿಸಬೇಕು. ನಮಗೆ ಬೇಡಪ್ಪ, ಹೌದು, ನಮಗೆ ಬೃಹತ್ ಕೈಗಾರಿಕೆಗಳು ನಿಮ್ಮ 10 ಲಕ್ಷ ಕೋಟಿ ಇನ್ವೆಸ್ಟ್ ಮಾಡೋದು ಬೇಡ, ನಡೀರಿ ನೀವು, ಹೌದು, ಅದು ಬೇರೆ. ಆದರೆ ನೀವು ಅದೂ ಬೇಕು, ಇದನ್ನು ಡೆವಲಪ್ ಮಾಡಲ್ಲ, ನಮ್ಮ ಶಿಕ್ಷಣ ಸಂಸ್ಥೆಗಳನ್ನು ಡೆವಲಪ್ ಮಾಡಲ್ಲ, ಆದರೆ ಅದು ಬೇಕು ಅಂದಾಗ ಮ್ಯಾಚ್ ಆಗಲ್ಲ. ಹೌದು. ಇವತ್ತು ನಾನು ಬೆಂಗಳೂರಿನಲ್ಲಿ ಒಂದು ಉದ್ಯೋಗಕ್ಕೆ ಸ್ಪರ್ಧೆ ಮಾಡಿದರೆ, ನಾನು ಸ್ಪರ್ಧೆ ಮಾಡೋದು ಮಂಗಳೂರಿನ ಹುಡುಗರ ಜೊತೆಗೆ ಧಾರವಾಡದ ಹುಡುಗರ ಜೊತೆ ಅಲ್ಲ. ಎಸ್, ನಾನು ಆ ಕಂಪನಿಯಲ್ಲಿ ಹೋಗಿ ಕಾಂಪೀಟ್ ಮಾಡ್ತಾ ಇರೋದು ಆಸ್ಟ್ರೇಲಿಯಾದಿಂದ ಬಂದವರ ಜೊತೆಗೆ, ಸ್ವಿಟ್ಜರ್ಲ್ಯಾಂಡಿಂದ ಬಂದವರ ಜೊತೆಗೆ, ಅಮೆರಿಕದಿಂದ ಬಂದವರ ಜೊತೆಗೆ. ಯಾಕಂದರೆ ಜಾಬ್ಗಳು ಕೂಡ ಗ್ಲೋಬಲ್ ಆಗಿವೆ ಇವತ್ತು. ಎಸ್, ಅಥವಾ ಡೆಲ್ಲಿಯಿಂದ ಬಂದವರ ಜೊತೆ. ನೀವು ನೋಡಿ, ಇಂಗ್ಲೀಷಲ್ಲಿ ಒಂದು ಮಾತಿದೆ, ಪರ್ಫಾರ್ಮರ್ ಪೆರಿಶ್ ಅಂತ. ಇದು ಈ ಬಂಡವಾಳಶಾಹಿಗಳು ಕೊಟ್ಟ ಒಂದು ಪದ. ನೀವು ಒಂದ ಪರ್ಫಾರ್ಮ್ ಮಾಡಿ, ಇಲ್ಲ ಪೆರಿಶ್, ನಾಶ ಆಗೋದು. ನಮಗೆ ಪರ್ಫಾರ್ಮ್ ಮಾಡೋಕ್ಕಾಗ್ತಾ ಇಲ್ಲ, ಪರ್ಫಾರ್ಮ್ ಮಾಡಲಿಕ್ಕೆ ಬೇಕಾದಂಥ ಸ್ಕಿಲ್ಗಳು ನಮ್ಮ ಹತ್ರ ಡೆವಲಪ್ ಆಗ್ತಾ ಇಲ್ಲ, ಸತ್ತೋಗ್ಬಿಡೋ ಅನ್ನೋ ರೀತಿಯಲ್ಲಿ ಹಂಗೆ ಆಗ್ಬಿಟ್ಟಿದೆ. ಅಟ್ಲೀಸ್ಟ್ ನೋಡಿ, ನಿಮಗೆ ಸರಳವಾಗಿ ಹೇಳ್ತೀನಿ ನಾನು, ನಿಮಗೆ ಗೊತ್ತಿರ್ಬೋದು, ನೀವು ಅಂಥ ಹಳೆಯ ತಲೆಮಾರಲ್ಲ. ಎಂಪ್ಲಾಯ್ಮೆಂಟ್ ನ್ಯೂಸ್ ಅಂತ ಬರ್ತಾ ಇತ್ತು, ಗೊತ್ತು. ಹಾಂ, ಎಂಪ್ಲಾಯ್ಮೆಂಟ್ ನ್ಯೂಸಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಎಲ್ಲಿ ಕೆಲಸ ನೇಮಕಾತಿಗಳು ಎಂಪ್ಲಾಯ್ಮೆಂಟ್ ನ್ಯೂಸಲ್ಲಿ ಬರ್ತಾ ಇತ್ತು. ನಾವೆಲ್ಲ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ಗೆ ಹೋಗಿ ನಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿ ಬರ್ತಾ ಇದ್ದು. ನಮಗೆ ಇಂಥ ಕಡೆ ಇಂಥ ಒಂದು ಜಾಬ್ ಇದೆ ಅಂತ ಕಾರ್ಡ್ ಬರೋದು. ಹೌದು, ನಮಗೆ ಜಾಬ್ ಸಿಕ್ಕಷ್ಟೇ ಖುಷಿ ಅದು ಬರ್ತಾ ಇತ್ತು. ನಾವು ಅರ್ಜಿ ಆಗ್ತಾ ಇದ್ವು, ಕೆಲವರಿಗೆ ಕೆಲಸ ಸಿಗ್ತಾ ಇತ್ತು, ಕೆಲವರಿಗೆ ಕೆಲಸ ಸಿಗ್ತಾ ಇಲ್ಲ. ಅಂದರೆ ಅಟ್ಲೀಸ್ಟು ನಮ್ಮ ಹಿಂದಿನ ಸಿಸ್ಟಮ್ನಲ್ಲಿ ಎಲ್ಲಿ ಜಾಬ್ ಕ್ರಿಯೇಟ್ ಆಗ್ತದೆ ಎಂಬುದು ನಿಮಗೆ ಪರ್ಸನಲ್ ಆಗಿ ನೇರವಾಗಿ ಗೊತ್ತಾಗ್ತಿತ್ತು. ಈಗ ಎಲ್ಲಿ ಸುಮ್ಮನೆ ಗೊತ್ತಾಗ್ತದೆ? ಈಗ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ಗಳು ಇಲ್ಲ. ಹೌದು, ಮಲ್ಟಿನ್ಯಾಷನಲ್ ಕಂಪನಿಗಳ ಟೆಂಡರ್ಗಳು ಗ್ಲೋಬಲ್ ಟೆಂಡರ್ಗಳು. ಹೌದು, ಅವರು ಅಮೇರಿಕಾದಲ್ಲಿಯೋ ಡೆಲ್ಲಿಯಲ್ಲಿಯೋ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ. ನಮ್ಮ ಹಾವೇರಿಯ ಹುಡುಗನಿಗೆ ಹೆಂಗೆ ಗೊತ್ತಾಗಬೇಕು? ಗೊತ್ತೇ ಆಗಲ್ಲ ಅವನಿಗೆ. ಆಮೇಲೆ ಈಗ ಇನ್ನೂ ಈ ಕುತಂತ್ರಿಗಳು ಏನು ಮಾಡ್ತಾರೆ ಅಂದರೆ, ಬೆಂಗಳೂರಿನ ಜಾಬ್ನ ಬಗ್ಗೆ ಮರಾಠಿ ಭಾಷೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಹಿಂದಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಕನ್ನಡದಲ್ಲಿ ಕೊಡಲ್ಲ ಅವರು. ಇದು ಕೂಡ ಒಂದು ಕುತಂತ್ರನೇ. ಅದು ಸ್ಥಳೀಯರನ್ನು ದೂರ ಇಡಬೇಕು ಅಂತ. ನಾನು ಶಿವಮೊಗ್ಗದ ಒಂದು ಕನ್ನಡಿಗರ ಹೋಟೆಲಿಗೆ ಹೋಗಿದ್ದೆ. ಅಲ್ಲೆಲ್ಲ ನಾರ್ತ್ ಈಸ್ಟ್ನ ಹುಡುಗಿಯರಿದ್ದು. ಪಾಪ ಒಳ್ಳೆ ಸರ್ವೀಸು, ಚೆಂದ ಮಾತಾಡ್ತಾರೆ, ತಾಳ್ಮೆಯಿಂದ ಸರ್ವಿಸ್ ಮಾಡ್ತಾರೆ, ಚೆಂದ ಇತ್ತದು. ನನಗೆ ಅದರ ಬಗ್ಗೆ ಏನು ತಕರಾರಿಲ್ಲ. ಬಟ್ ಊಟ ಎಲ್ಲ ಮಾಡಿದ ಮೇಲೆ ಓನರ್ ಹತ್ರ ಕೇಳಿದೆ, ಅಪ್ಪ ಶಿವಮೊಗ್ಗ ಕನ್ನಡದ ಕೇಂದ್ರ, ಇಲ್ಲಿ ಅಕ್ಕ ಮಹಾದೇವಿ ಇದ್ದ ಊರು, ಅಲ್ಲಮ್ಮ ಇದ್ದ ಊರು, ಎಲ್ಲದಕ್ಕಿಂತ ಹೆಚ್ಚಾಗಿ ರಾಷ್ಟ್ರಕವಿ G.S. ಸೂರಗರಪ್ಪನಂತವರು ಅಥವಾ ಜ್ಞಾನಪೀಠ ಬಂದ ಊರು ಇದು, ಅನಂತಮೂರ್ತಿ ಎಲ್ಲ ಹೇಳಿ ನೀ ಇಲ್ಲಿಯೇ ಕನ್ನಡಿಗರಿಗೆ ಕೆಲಸ ಕೊಡೋಲ್ಲ ಅಂದರೆ ಏನಪ್ಪ ಅಂತ ಕೇಳಿದೆ. ಅವನು ಚೆನ್ನಾಗಿ ಹೇಳ್ದ, ಸಾರ್ ಈ ಮಕ್ಕಳು ಈಗ ಇಲ್ಲಿ ಮಾಡ್ತಾರಲ್ಲ, ಇವರು ನಾರ್ತ್ ಈಸ್ಟ್ನ ಬಂದಿದ್ದಾರೆ, ನನ್ನ ಹೋಟೆಲ್ನ ಮೇಲೆ ಒಂದು ರೂಮ್ ಕೊಟ್ಟಿದ್ದಾನೆ, ವರ್ಷಕ್ಕೆ ಒಂದೇ ಸಾರಿ ಊರಿಗೆ ಹೋಗ್ತಾರೆ ಅವರು. ನಾನೇ ಅವರಿಗೆ ರೈಲ್ವೆ ಮಾಡಿ ಟಿಕೆಟ್ ಮಾಡಿ ಕೊಡ್ತೇನೆ, ಹೋಗ್ತಾರೆ ಬರ್ತಾರೆ, 24 ಗಂಟೆ ಇಲ್ಲೇ ಇರ್ತಾರೆ, ಸರ್ವಿಸಿಗೆ ಸಿಗ್ತಾರೆ. ಆಮೇಲೆ ಅವ್ರಿಗೆ 8,000 ರೂಪಾಯಿ ತಿಂಗಳಿಗೆ ಕೊಡ್ತೀನಿ ನಾನು. ತುಂಬ ಕಡಿಮೆ. ಅವರು ಕೆಲಸ ಮಾಡ್ತಾರೆ. ನಾನು ದುಡ್ಡು ಹಾಕಿದ್ದೇನೆ ಸರ್, ನನಗೆ ಒಳ್ಳೆ ಕಸ್ಟಮರಿಗೆ ತಮ್ಮಂಥವ್ರು ಬಂದಾಗ ಸರ್ವಿಸ್ ಕೊಡಬೇಕು, ಅದನ್ನು ಅವರು ಕೊಡ್ತಾರೆ, ಏನು ಸಮಸ್ಯೆ ಇಲ್ಲ. ಸ್ಥಳೀಯವ್ರನ್ನು ತಂದರೆ 15,000ಕ್ಕಿಂತ ಕಡಿಮೆ ಕೆಲಸ ಮಾಡಲ್ಲ ಅವರು. ಹೌದು, ಒಂದು. ಎರಡನೇದು, ಶುಕ್ರವಾರ ಹೋದರೆ ಮಂಗಳವಾರವೇ ಬರೋದು ಅವರು. ಶುಕ್ರವಾರ ಊರಿಗೆ ಹೋದರೆ, ಮನೆಗೆ ಹೋದರೆ ಮಂಗಳವಾರವೇ ಬರೋದು. ನನಗೆ ಹೆಚ್ಚು ವ್ಯಾಪಾರ ಆಗೋದೇ ಆದಿತ್ಯವಾರ. ಹೌದು, ಎಲ್ಲ ಬರ್ತಾರೆ, ಇಲ್ಲಿ ಅವರು ಇರೋದಿಲ್ಲ. ಆಮೇಲೆ ಗಣೇಶ ಹಬ್ಬ ಬಂದರೆ 4 ದಿವಸ ಯಾರೂ ಇಲ್ಲ. ಮೈಸೂರು ದಸರಾ ಅಂದರೆ 1 ವಾರ ರಜೆ ಹಾಕೊಂಡು ಹೋಗ್ತಾರೆ. ಸರ್, ವರ್ಷಕ್ಕೆ 6 ತಿಂಗಳು ಸ್ಥಳೀಯರು ಆಫೀಸಿಗೆ ನನ್ನ ಹೋಟೆಲಿಗೆ ಬರದೇ ಇದ್ದರೆ ನಾನು ಹಾಕಿದ ದುಡ್ಡು ಹೆಂಗೆ ಸರ್ ಬರಬೇಕು? ಇವರು ನೋಡಿ, ಏನೋ ತೊಂದರೆ ಆಯ್ತಾ ನಿಮಗೆ?
ಇದನ್ನು ನಾವು ಕನ್ನಡ ಎಂಬ ಒಂದು ನೈತಿಕತೆಯನ್ನು ಇಟ್ಟುಕೊಂಡು ವಾದ ಮಾಡೋದು ಕಷ್ಟ. ಈಗ ಏನಾದರೂ ಬಂಡವಾಳಶಾಹಿಗಳು ಬಂಡವಾಳ ಹಾಕ್ತಾರೆ, ಅವ್ರು ದುಡ್ಡು ತೆಗಿಬೇಕು. ಹೌದು, ಅವರು ಕನ್ನಡದ ಉದ್ಧಾರ ಅದೆಲ್ಲ ಸುಮ್ಮನೆ. ಹೌದು, ನೀವು ಸಾಹಿತ್ಯ ಸಮ್ಮೇಳನ ಸರ್ 1 ಲಕ್ಷ ಕೊಡಿ ಅಂದರೆ ಬೇಕಾದ್ರೆ ಕೊಡ್ತಾರೆ, ಅವರು ಕೊಟ್ಟು ಕೈ ತೊಳ್ಕೊಂಡ್ಬಿಡ್ತಾರೆ. ಹೌದು, ಆದರೆ ಅವರು ಕನ್ನಡದ ಉದ್ಧಾರಕ್ಕೆ ಇರುವುದಲ್ಲ, ಅವರು ವ್ಯಾಪಾರ ಹಾಕಿರೋ ದುಡ್ಡು ಬರಬೇಕು. ಹೀಗಿರುವಾಗ ಈ ಸ್ಥಳೀಯರ ಈ ಸಮಸ್ಯೆಗಳಿಂದಾಗಿ ಅನೇಕ ಕಂಪನಿಗಳು ಸ್ಥಳೀಯರನ್ನು ಕೆಲಸಿಸ್ತಾರೆ, ಉದ್ಯೋಗಕ್ಕೆ ಬಾರದಾಗೆ. ಈಗ ಕ್ವಾಲಿಫಿಕೇಷನ್ ಇಲ್ಲದೇ ಇದ್ರೆ ಬೇರೆ, ಕ್ವಾಲಿಫಿಕೇಷನ್ ಇದ್ದಾಗಲೂ ಕೂಡ ಅವಾಯ್ಡ್ ಮಾಡ್ತಾರೆ, ಸಂಘಟಿತರಾಗ್ತಾರೆ, ಹೋರಾಟ ಮಾಡ್ತಾರೆ. ಈಗ 70s 80s ಎಲ್ಲ ಕಮ್ಯುನಿಸ್ಟ್ ಮೂವ್ಮೆಂಟ್ ಜೋರಾಗಿದ್ದ ಸಂಘಟನೆಗಳು ಲಾಕ್ಡೌನ್ ಮಾಡೋದು. ಹೌದೌದು, ನೀವು ದಾವಣಗೆರೆ ದೊಡ್ಡ ಇಂಡಸ್ಟ್ರಿ ಇತ್ತು. ಒಂದು ಅಧ್ಯಯನದ ಪ್ರಕಾರ ತಪ್ಪಿರ್ಬೋದು, ಆದರೆ ನಾನು ಓದಿದ ಪ್ರಕಾರ ಕಾರ್ಮಿಕ ಸಂಘಟನೆಗಳಿಂದಾಗಿ ಅವೆಲ್ಲ ನೆಗೆದು ಬಿದ್ದು ಹೋದವು ಅಂತ. ಸಂಘಟನೆಗಳು ಬೇಕು ಎಂಬುದು ಐಡಿಯಾಲಜಿಕಲಿ ನೀವು ಹೇಳ್ತೀವಿ, ನಿಮ್ಮ ಹಕ್ಕುಗಳಿಗೆ ಹೋರಾಟ ಮಾಡಿದ್ದ ನಾವು ಭಾಷಣ ಮಾಡ್ತೀವಿ. ಆದರೆ ಕಂಪನಿಗಳು ಹಂಗೆ ಯೋಚನೆ ಮಾಡಲ್ಲ. ಹೌದು, ಅವರು ನಿಷ್ಠೆಯಿಂದ ನೀವು ಬರಬೇಕು, 9 ಗಂಟೆ ಬರಬೇಕು, ಕೆಲಸ ಮಾಡಬೇಕು. ಈಗ ನೋಡಿ 8 ಗಂಟೆ ಉದ್ಯೋಗವನ್ನು 12 ಗಂಟೆ ಮಾಡಿದರು, UPಯಲ್ಲಿ ಮಾಡಿದರು, ಕೆಲವು ಕಡೆ 10 ಗಂಟೆ ಮಾಡಿದರು, ಪ್ರತಿಭಟನೆ ಇಲ್ಲ. ಹೌದು, ಕೆಲಸ. ಸೊ ಹೀಗಾಗಿ ಸ್ಥಳೀಯರಿಗೆ ಉದ್ಯೋಗದ ಮುಂದೆ 2 ಸಮಸ್ಯೆ ಇದೆ. ಒಂದು, ಸ್ಥಳೀಯರು ಬೇರೆ ಕಡೆಯಿಂದ ಬಂದವರು ಕೆಲಸ ಮಾಡಿದ ಹಾಗೆ ನಿಷ್ಠೆಯಿಂದ ಮಾಡಲ್ಲ ಎಂಬ ಒಂದು ಪ್ರಜ್ಞೆ. ಈಗ ನಾನಿಲ್ಲಿ ಒಬ್ಬನೇ ಇದ್ದೇನೆ, ನಾನು ಒಂದೊಂದ್ಸರಿ ಊಟ ತರಿಸ್ತೇನೆ, ಝೊಮ್ಯಾಟೋದಿಂದ, ಝೆಪ್ಟೋದಿಂದ ತರಕಾರಿ ತರಿಸ್ತೇನೆ, ಮನೆಯಲ್ಲಿ ಒಬ್ಬನೇ ಇರೋದು ಎಲ್ಲ ತರಿಸ್ತಾನೆ, ಎಲ್ಲ ನಾನ್ ಕನ್ನಡಿಗರು. ಹಾಗಾದರೆ ಆ ಬಗೆಯ ಉದ್ಯೋಗಕ್ಕೆ ಕನ್ನಡಿಗರು ಸಿಗೋದಿಲ್ಲ. ಆ ಮಟ್ಟಿನ ಬಡತನ ಕನ್ನಡದಲ್ಲಿ ಇಲ್ಲೇ ಅಲ್ವಾ? ಖಂಡಿತ ಇದ್ದೇ ಇದೆ. ಯಾಕೆ ಹೋಗಲ್ಲ? ಇದು ನೋಡಿ, ಇದು ನನಗೆ ಗೊತ್ತಿಲ್ಲ, ಇದು ಉತ್ತರ ಇಲ್ಲ ನನ್ನ ಹತ್ರ, ಬಟ್ ಹೋಗಲ್ಲ ಎಂಬುದು ಸತ್ಯ. ಹೌದು, ಅಬ್ಸರ್ವೇಷನ್. ನಾನೊಂದು ಕಂಪನಿಯಲ್ಲಿ ಬೆಂಗಳೂರಲ್ಲಿ ಒಂದು 68 ಜಾಬ್ ಒಂದು ಕಂಪನಿ ಕ್ರಿಯೇಟ್ ಆಯಿತು. ನಾನು ಅವನಿಗೆ ಹೇಳಿದೆ, ನಾನು ನಾಟ್ ಆಸ್ ಎ ಪ್ರೆಸಿಡೆಂಟ್ ಆಫ್ ಕರ್ನಾಟಕ ಅಭಿವೃದ್ಧಿ ಅಲ್ಲ, ಅದನ್ನು ಬಿಟ್ಟು ಬಿಡ, ನಾನು ಫ್ರೆಂಡ್ಲಿ ಆಗಿ ಬಂದು ಒಬ್ಬ ಕನ್ನಡಿಗನಾಗಿ ನೀನು ಹತ್ರ ಚಾಟ್ ಮಾಡಬೇಕು, ಬರಲ್ಲ, ಬನ್ನಿ ಸರ್ ಅಂತ. ನಾನು ಹೇಳಿದೆ, ನೀನು 68 ಉದ್ಯೋಗಗಳಲ್ಲಿ ನೀನು 68 ಉದ್ಯೋಗಗಳನ್ನು ಕೂಡ ನಾನ್ ಕನ್ನಡಿಗರ್ಸನ್ನು ಮಾಡಿದ್ದೆ. 68 ನೀನು ಯಾಕೆ ಕನ್ನಡಿಗರನ್ನು ಮಾಡಲಿಲ್ಲ? ನನಗೊಂದು ಸಿನ್ಸಿಯರ್ ಆನ್ಸರ್ ಕೊಡೋದು. ಅವ 68 ಅಪ್ಲಿಕೇಶನ್ ಕೂಡ ತಂದು ಕೊಟ್ಟ ನನ್ನ ಹತ್ರ, 2 ಮಾತ್ರ ಕನ್ನಡಿಗರದಿತ್ತು. ಕೆಲಸಕ್ಕೆ ಅಪ್ಲೈನೇ ಮಾಡಿಲ್ಲ. 2 ಜನ ಕ್ವಾಲಿಫೈಡ್ ಅಲ್ಲ. ಅವ ಹೇಳ್ತಾರೆ, ಸರ್ ನನ್ನ ಜಾಗದಲ್ಲಿದ್ದರೆ ನೀವು ಕೂಡ ಇದನ್ನು ಮಾಡಲ್ಲ ಅಂತ. ನಾವು ಇದು ಒಂದು ಸಮಸ್ಯೆ ಇದೆ. ಹೌದು, ಇದು ಒಂದು ಸಮಸ್ಯೆ ಇದೆ. ಇದನ್ನು ಹೆಂಗೆ ತಯಾರು ಮಾಡಬೇಕು? ಸರ್ಕಾರ ಇದಕ್ಕೆ ದೊಡ್ಡ ಯೋಜನೆಗಳನ್ನು ರೂಪಿಸಿ. ಸರಿ, ಸರ್ಕಾರ ಅಂದ ತಕ್ಷಣ ನಮ್ಮ ಪಕ್ಕದ ತಮಿಳುನಾಡಲ್ಲಿ ತುಂಬ ಭಾಷಾಭಿಮಾನ ಇದೆ. ಸರ್ಕಾರವೇ ಸಾಕಷ್ಟು ಅದಕ್ಕೆ ಬೇಕಾದ ಕ್ರಮಗಳನ್ನೆಲ್ಲ ತೆಗೆದುಕೊಳ್ಳುತ್ತೆ. ಅಲ್ಲಿ ದ್ವಿಭಾಷಾ ನೀತಿ ಜಾರಿಯಲ್ಲಿದೆ. ಕನ್ನಡ ತಮಿಳು ಅಭಿಮಾನ ತುಂಬ ಅವರಲ್ಲಿ ಇದೆ. ನಮ್ಮಲ್ಲಿ ಯಾಕೆ ಅದನ್ನ ಸರ್ಕಾರವೇ, ಈಗ ನೀವೇ ಹೇಳಿದಾಗೆ ಇಂಗ್ಲೀಷ್ ಮಾಧ್ಯಮ ಶಾಲೆಗಳು ಬೇಕು ಅನ್ನೋ ರೀತಿಯಲ್ಲಿ ಯಾಕೆ ಮಾತಾಡ್ತಾ ಇದ್ದಾರೆ, ಮತ್ತು ಸರ್ಕಾರ ಈ ಒಂದು ಕಟ್ಟುನಿಟ್ಟಾದ ಕ್ರಮವನ್ನು ಕನ್ನಡಕ್ಕಾಗಿ ಯಾಕೆ ತಗೊಳ್ತಾ ಇಲ್ಲ ಅಂತ. ದ್ವಿಭಾಷಾ ಸೂತ್ರ ಎಂಬುದು ಅದು ಬಹುಶಃ ಕರ್ನಾಟಕವು ಸೇರಿದಾಗೆ ಹಿಂದಿಯೇತರ ರಾಜ್ಯಗಳಿಗೆ ಬಹಳ ಅಗತ್ಯವಾಗಿರುವ ಒಂದು. ಹೌದು, ದ್ವಿಭಾಷೆ ಕನ್ನಡ ಮತ್ತು ಇಂಗ್ಲೀಷ್ ಬೇಕು ನಮಗೆ, ಇಲ್ಲದಿದ್ದರೆ ನಮ್ಮ ಭಾಷೆಗಳು ಸತ್ತು ಹೋಗ್ತವೆ. ಹೌದು, ಆದರೆ ಇದನ್ನು ಸಾಧ್ಯ ಮಾಡುವುದಕ್ಕೆ ಪ್ರತಿ ರಾಜ್ಯಗಳಿಗೂ ಕೂಡ ಪ್ರಾದೇಶಿಕವಾದ ಪಕ್ಷಗಳು ಬೇಕು. ಈಗ ತಮಿಳುನಾಡು DMK ಅಥವಾ AIADMK 2 ಪ್ರಾದೇಶಿಕ ಪಕ್ಷಗಳು. ಹೌದು, ಈ ಪ್ರಾದೇಶಿಕ ಪಕ್ಷಗಳಿಗೆ ತಮಿಳುನಾಡು ಎಂಬುದು ಆದಿ, ತಮಿಳುನಾಡು ಎಂಬುದು ಅಂತಿಮ. ಹೌದು, ಅವರಿಗೆ UPಯಲ್ಲಿ ಓಟು ಸಿಗಬೇಕು ಅಂತಿದೆಯಾ? ಇಲ್ಲ. ಮಧ್ಯಪ್ರದೇಶದಲ್ಲಿ ಓಟು ಸಿಗಬೇಕು ಅಂತಿದೆಯಾ? ಇಲ್ಲ. ಕರ್ನಾಟಕಕ್ಕೆ ನಮ್ಮನ್ನು ಇದುವರೆಗೆ ಆಳಿಕೊಂಡು ಬಂದಿರೋದು ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ, ಹೌದು, BJP ರಾಷ್ಟ್ರೀಯ ಪಕ್ಷ, JDS ಸ್ಥಳೀಯ ಪಕ್ಷ ಅಂತ ನಾವೆಲ್ಲ ಸ್ವಲ್ಪ ಸಿಂಪಥೆಟಿಕ್ ಆಗಿದ್ದೀವಿ. ಆದರೆ ಈಗ ಅದು ರಾಷ್ಟ್ರೀಯ ಪಕ್ಷದೊಳಗೆ ಐಕ್ಯ ಆಗಿ ಹೋಗಿದೆ. JDS BJP ಜೊತೆ ಸೇರಿಕೊಂಡು ಅದು ಪೂರ್ಣ ಪ್ರಾದೇಶಿಕವಾಗಿ ಉಳಿದಿಲ್ಲ. ಈಗ ರಾಷ್ಟ್ರೀಯ ಪಕ್ಷಗಳು ದ್ವಿಭಾಷಾ ಸೂತ್ರವನ್ನು ಜಾರಿಗೆ ತರೋದೇ ಇಲ್ಲ. ಈಗ ಕಾಂಗ್ರೆಸ್ ಅಥವಾ BJP ಏನಾದರೂ ನಮಗೆ ಹಿಂದಿ ಬೇಡ ಅಂದರೆ ಅವು ಕರ್ನಾಟಕದ ಹೊರಗಡೆ ಎಲ್ಲ ಕಡೆ ಬಿದ್ದೋಗ್ಬಿಡ್ತವೆ. ಅಲ್ಲಿ ಹಿಂದಿ ತಾನೇ ಇರೋದು. ಅರ್ಥ ಆಯ್ತಾ ನಾನು ಹೇಳ್ತೇನೆ? ಹೌದು, ಅರ್ಥ ಆಯ್ತು. ನಮಗೆ ಹಿಂದಿ ಬೇಡ ಅಂತ ಹೇಳಿದರೆ ಕಾಂಗ್ರೆಸ್ಸಿಗೆ UPಯಲ್ಲಿ 1 ಓಟು ಬೀಳಲ್ಲ. ಅಲ್ಲ, ಆ ಮಟ್ಟದ ಫ್ರೀಡಮ್ ಅನ್ನ ಈ ಕೇಂದ್ರ ಇದು ಹೈಕಮಾಂಡ್ಗಳು ಕೊಡಬೇಕಲ್ವಾ? ನಿಮಗೆ ಬೇಕಾದ ಭಾಷಾ ನೀತಿ ನೀವು ತೆಗೆದುಕೊಂಡು ಸಿದ್ದರಾಮಯ್ಯ ಅದಕ್ಕೆ ಬಹಳ ತಯಾರಬೇಕು.
ಭಾಳ ಈಗ ನಾನು ಹೇಳಿದ್ದು ಈಗ ನಾನು ಎಷ್ಟೇ ಕೆಲಸ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರುವಲ್ಲಿವರೆಗೆ ದ್ವಿಭಾಷಾ ಸೂತ್ರ ಬರೋಕ್ಕೆ ಬಿಡಲ್ಲ ಅವರು. ಯಾಕಂದರೆ ಅವರಿಗೆ ಅಖಿಲ ಕರ್ನಾಟಕದಲ್ಲಿ ಓಟು ಎಲ್ಲೆಲ್ಲಿ ಹಿಂದಿ ಬೆಲ್ಟಲ್ಲೆಲ್ಲ ಓಟು ಬೇಕು ಅವರಿಗೆ. ಮತ್ತು ಇವರ ಹೈಕಮಾಂಡಿನವರೆಲ್ಲರೂ ಹಿಂದಿ ಮಾತಾಡುವರೆ. ಹೌದು ಅಲ್ವಾ? ಸಿದ್ದರಾಮಯ್ಯ ಒಂದು ಪ್ರಾದೇಶಿಕ ಪಕ್ಷದಲ್ಲಿದ್ದು ತಮಿಳುನಾಡಿನಾಗೆ ಆಗಿದ್ರೆ, ಹಾಗಾಗಿ ನಾವು ಎಷ್ಟೋ ಬಾರಿ ಭಾಷಾ ವಿಷಯದಲ್ಲಿ ತಮಿಳಿನಿಂದ ಪ್ರೇರಣೆ ಪಡಿಬೋದು. ಬಟ್ ತಮಿಳುನಾಡು ಮಾಡಿದ ಹಾಗೆ ಮಾಡಬೇಕು ಅಂತ ಮಾಡೋಕ್ಕೆ ಆಗಲ್ಲ ನಮಗೆ. ಯಾಕಂದರೆ ನಮ್ಮ ರಾಜಕೀಯ ಪರಿಸ್ಥಿತಿಯೇ ಬೇರೆ. ನಾನು ಆರಂಭದಲ್ಲಿ ಹೇಳಿದೆ ನೋಡಿ, ನಮ್ಮ ಭೌಗೋಳಿಕ ರಾಜಕೀಯ ಪರಿಸ್ಥಿತಿಯೇ ಬೇರೆ. ಹೌದು. ಇಲ್ಲಿ ನಮ್ಮ ಪಂಪ ಕನ್ನಡದ ಆದಿಕವಿ ಮೊದಲು ರಿಯಾಕ್ಟ್ ಮಾಡಿದ್ದೆ ವ್ಯಾಸ ಭಾರತಕ್ಕೆ, ಹೌದು, ಸಂಸ್ಕೃತಕ್ಕೆ. ಅವ ಯಾಕೆ ಸಂಗಮ ಲಿಟ್ರೇಚರಿಗೆ ರಿಯಾಕ್ಟ್ ಮಾಡಲಿಲ್ಲ? ತಮಿಳುನಾಡಿನ ಸಂಗಮ ಸಾಹಿತ್ಯಕ್ಕೆ ರಿಯಾಕ್ಟ್ ಮಾಡ್ಬೋದಾಗಿತ್ತಲ್ಲ. ಹೌದು. ಕರ್ನಾಟಕದಲ್ಲಿ ಕುಳಿತುಕೊಂಡು ಉತ್ತರಕ್ಕೆ ನೋಡೋ ಬದಲು ಪಕ್ಕದ ತಮಿಳುನಾಡಿಗೆ ನೋಡುವರಿತ. ಹೌದು 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 ನೋಡಿ ಅಲ್ಲ. ಅಂದರೆ ಚರಿತ್ರೆ ಹಿಂಗಿರುವಾಗ ನಾವು ಅಂದರೆ ದ್ವಿಭಾಷೆ ಬೇಕು ಎಂಬುದು ನನ್ನ ನಿಲುವು ಕೂಡ. ಇವತ್ತಲ್ಲ ನಾಳೆಯಿಂದ ಬರಬೇಕು. ಆದರೆ ಹಾಗೆ ಬರಬೇಕಾದ್ರೆ ರಾಷ್ಟ್ರೀಯ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳ ಥರ ಕೆಲಸ ಮಾಡಬೇಕು. ಹಾಗೆ ಮಾಡುವ ಸಾಧ್ಯತೆಗಳು ಈಗಿನ ಪರಿಸ್ಥಿತಿಯಲ್ಲಿ ತುಂಬ ದೂರ ಇದೆ. ಹಾಗಾಗಿ ಈಗ ಕಾಂಗ್ರೆಸ್